ಗಾಳಿಪಟ ಕಾದಂಬರಿಯ 14ನೇ ಭಾಗ 13ನೇ ಭಾಗದಲ್ಲಿ ಅಮೀರ್ ಮತ್ತು ಫರೀದ್ ಒಂದು ಶೋ ನೋಡ್ತಾರೆ. ಅಲ್ಲಿ ಒಂದು ಹೆಂಗಸು ಮತ್ತು ಒಂದು ಗಂಡಸರನ್ನ ಅವರು ಅಕ್ರಮ ಸಂಬಂಧ ಇದೆ ಅಂತ ಹೇಳಿ ಅವ್ರನ್ನ ಕಲ್ಲೊಡೆದು ಸಾಯಿಸ್ತಾರೆ. ಆ ಶವಗಳನ್ನ ತೆಗೆದ್ಬಿಟ್ಟು ಆ ಗುಂಡಿಗಳನ್ನು ಮುಚ್ಚಿಬಿಡ್ತಾರೆ. ಅಲ್ಲಿದ್ದ ರಕ್ತದ ಕಲೆಗಳ ಮೇಲೆ ಮಣ್ಣೆಲ್ಲ ಸರಿಸಿ ಆ ಶವಗಳನ್ನ ಎತ್ಕೊಂಡು ಹೋಗ್ತಾರೆ. ಇದನ್ನು ನೋಡಿದ್ವಿ. ಮತ್ತು ಸೌರವ್ನ ಒಂದು ಹುಡುಗಿ ಥರ ಡ್ರೆಸ್ ಮಾಡಿಸಿ ಅವನ್ನ ಡ್ಯಾನ್ಸ್ ಮಾಡಿಸಿ ಅವನ್ನ ರೇಪ್ ಮಾಡಿರ್ತಾರೆ ಅಲ್ಲಿರೋ ಆಸಿಫ್ ಮತ್ತು ಅವರ ಅನುಚರರು. ಆ ಜಾಗಕ್ಕೆ ಹೋಗಿ ಅಮೀರ್ ಸೌರವ್ನ ಕರ್ಕೊಂಬರೋಕ್ಕೆ ಪ್ರಯತ್ನ ಪಡ್ತಾನೆ. ಮಧ್ಯದಲ್ಲಿ ಬಡದಾಟ ನಡೆಯುತ್ತೆ. ಆಗ ಸೌರವ್ ಆಸಿಫ್ ಕಣ್ಣಿಗೆ ಸ್ಲಿಂಗ್ ಶಾಟಿಂದ ಒಂದು ಸ್ಟೀಲ್ ಬ್ಯಾರಿಂಗ್ನ ಒಂದು ಗುಂಡು ಹೊಡಿತಾನೆ. ಅವನು ಎಡಗಣ್ಣು ಗುಡ್ಡೆ ಒಡೆದೋಗುತ್ತೆ. ಫರೀದ್ ಅಮೀರ್ನ ಎತ್ಕೊಂಡೋಗಿ ಕಾರಲ್ಲಿ ಮಲಗಿಸ್ತಾನೆ. ಅವನು ಸೌರವ್ ಕೂಡ ಒಳಗೆ ಕೂತು ಅಳ್ತಾ ಇರ್ತಾನೆ. ಕಾರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ 14ನೇ ಭಾಗ ಕತೆ ಮುಂದೆ ಹೇಳ್ತಾ ಇದ್ದೀನಿ. ಸುತ್ತಲೂ ಏನೇನೋ ವಾಯ್ಸ್ ಕೇಳ್ತಾ ಇತ್ತು. ಮಗು ಅಳ್ತಾ ಇತ್ತು. ಇದೇ ಶಬ್ದಗಳು ಏನೇನೋ ಬರ್ತಾ ಇತ್ತು, ಹೋಗ್ತಾ ಇತ್ತು. ಅಪ್ಪ ಒಂದು ಬಿಯರ್ ಜೊತೆ ಬಡ್ದಾಡ್ತಿರೋದು ಸ್ವಲ್ಪ ಹೊತ್ತು ಕೇಳಿಸ್ತು. ಬೆನ್ನ ಮೇಲೆ 3 ಕಲೆಗಳು ಕಾಣ್ತಾ ಇದ್ವು. ಅವ್ರನ್ನ ತುಫಾನ್ ಆಗ ಅಂತ ಕರೀತಾ ಇದ್ದಂಗೆ ಈಗಲೂ ಕರೀತಾ ಇದ್ರು. ತೀರಾ ಎದ್ದು ನೋಡಿದಾಗ ಅದು ಅಪ್ಪನ ಮುಖ ಅಲ್ಲ, ನನ್ನ ಮುಖ. ಹಾಗೆ ಯಾವುದೋ ಮಗು, ತುಂಬ ಚಿಕ್ಕ ಮಗು ಅಳ್ತಾ ಇತ್ತು. ಬಹುಶಃ ಸೌರವ್ ಇರಬೇಕು ಅಂತ ಕಾಣುತ್ತೆ. ಕಾರ್ ತುಂಬ ಜೋರಾಗಿ ಹೋಗ್ತಾ ಇದೆ. ಸೊರೆಯ ಏನೋ ಮಾತಾಡ್ತಿದ್ದಾಳೆ. ಆದರೆ ಸೊರೆಯ ಇಷ್ಟು ಸ್ಪೀಡಾಗಿ ಡ್ರೈವ್ ಮಾಡ್ತಾ ಇರಲಿಲ್ಲ. ಯಾಕೆ ಇಷ್ಟು ಸ್ಪೀಡ್ ಮಾಡ್ತಿದ್ದಾಳೆ ಅಂತ ಅನ್ನಿಸ್ತಿತ್ತು. ಮತ್ತು ಬೈತಲೆ ತೆಗೆದು ಬಿಳಿ ಕೂದಲೆಲ್ಲ ಹಿಂದಕ್ಕೆ ಬಾಚಿ ಪೋಣಿ ಹಾಕಿರೋ ಅಂಥ ಒಬ್ಬರು ನರ್ಸ್, ಅವ್ರ ಹೆಸರು ಆಯಿಷಾ. ನನ್ನ ಹೆಸರು ಚೆನ್ನಾಗಿ ನೆನಪಿರುತ್ತಲ್ವ, ಮೊಹಮ್ಮದ್ ಪ್ರಾಫಿಟ್ ಅವರ ವೈಫ್ ನೇಮ್ ಚೆನ್ನಾಗಿ ನೆನಪಿರುತ್ತಲ್ಲ ಅಂತ ನಗ್ತಾ ಇದ್ಲು. ವಯಸ್ಸಾದ ಹೆಂಗಸು. ಏನೇನೋ ಸುತ್ತಲೂ ಇರೋ ಮೆಷಿನ್ಗಳ ಶಬ್ದ ಬೀಪ್ ಬೀಪ್ ಅಂತ ಕೇಳುತ್ತೆ. ಮತ್ತು ರಶ್, ಜನರ ಮಧ್ಯ ರಶ್ ಕೇಳಿಸುತ್ತೆ. ಏನೇನೋ ಮಾತು ಕೇಳುತ್ತೆ. ಎಲ್ಲಿದ್ದೀನೋ ಗೊತ್ತಾಗ್ತಿಲ್ಲ. ಎಚ್ಚರ ಆಗ್ತಿತ್ತು, ನೆನಪಾಗ್ತಿತ್ತು, ಏನೋ ನೆನಪಾಗ್ತಿತ್ತು. ಅಷ್ಟರಲ್ಲಿ ಮತ್ತೆ ಪ್ರಜ್ಞೆ ತಪ್ತಾ ಇತ್ತು. ನಾನು ಹಸನ್ ಚಿಕ್ಕವರಿರಬೇಕಾದ್ರೆ ಅಪ್ಪ ಒಂದು ಸ್ಟ್ರಾಬೆರಿ ತೋಟಕ್ಕೆ ಕರ್ಕೊಂಡೋಗಿದ್ರು ಜಲಾಲಾಬಾದಲ್ಲಿ. ಅಲ್ಲಿ ಎಷ್ಟು ಬೇಕೋ ಅಷ್ಟು ನೀವು ಬೇಕಾದಷ್ಟು ತಿನ್ಬಿಟ್ಟು ಮಿಕ್ಕಿದನ್ನ ಕುಯ್ಕೊಂಡು ಹೋಗಿ ಅಂತ ಅಲ್ಲಿ ಮಾಲೀಕರು ಹೇಳಿದಾಗ ನಾನು ಹಸನ್ ಬೇಕಾದಷ್ಟು ಸ್ಟ್ರಾಬೆರಿ ಹಣ್ಣನ್ನು ತಿಂದ್ವಿ. ಮತ್ತು 4 kg ಪರ್ಚೇಸ್ ಕೂಡ ಮಾಡ್ಕೊಂಬಂದ್ವಿ. ನಮಗೆ ತುಂಬ ಹೊಟ್ಟೆ ನೋವು ಬಂದಿತ್ತು. ಆ ಸ್ಟ್ರಾಬೆರಿ ತಿನ್ನಬೇಕಾದ್ರೆ ನಮ್ಮ ಮೂತಿ ಅದೇ ನೆನಪಾಗ್ತಿದೆ. ಎಲ್ಲಿದ್ದೀನಿ ನಾನು ಅಂತ ತೀರಾ ಒಂದು ಮಟ್ಟಿಗೆ ಎಚ್ಚರ ಆಗೋ ಅಷ್ಟೊತ್ತಿಗೆ ಅಕ್ಕಪಕ್ಕದವರು ನನಗೆ, ನೀನು ಯಾರಂತ ನಿಂಗೆ ಗೊತ್ತಾಗ್ತಿದೆಯಾ, ನೀನು ಎಲ್ಲಿದೆಯಾ ಅಂತ ಗೊತ್ತಾಗ್ತಿದೆಯಾ, ನಿಂಗೆ ಏನಾಗಿದೆಯಾ ಅಂತ ತಿಳಿತಿದೆಯಾ ಅಂತ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಪ್ರಶ್ನೆ ಕೇಳ್ತಾನೇ ಇದ್ದರು. ಗೊತ್ತಾಗ್ತಿದೆ, ನಾನು ಯಾರಂತ ಗೊತ್ತು ಅನ್ನೋ ಥರ ತಲೆ ಆಡಿಸ್ದೆ. ಬಟ್ ಮಾತಾಡೋಕ್ಕೋದ್ರೆ ಮಾತು ಬರ್ತಾ ಇಲ್ಲ. ಏನೋ ವೈರ್ಗಳೆಲ್ಲ ಅಡ್ಡ ಬಂದಿದೆ. ಅಷ್ಟೊತ್ತಿಗೆ ಒಬ್ಬರು ಡಾಕ್ಟರ್, ನೀನು ಕಾನ್ಷಿಯಸ್ನೆಸ್ಗೆ ಬಂದೆ, ಚೆನ್ನಾಗಿದೆಯಾ ಇವಾಗ, ನೀನು ಯಾರಂತ ಗೊತ್ತಾಗ್ತಿದೆಯಾ, ಗುಡ್ ಗುಡ್ ಅಂತ ಹೇಳಿ ತುಂಬ ಹುಷಾರಾಗಿ ಮಾತಾಡಿಸಿದ್ರು. ನಾನು ಅವ್ರ ಕಡೆ ನೋಡಿದೆ. ನಾನು ಡಾಕ್ಟರ್ ಫಾರೂಕ್, ನೀನು ಎಲ್ಲಿದೆಯಾ ಅಂತ ಯೋಚನೆ ಮಾಡ್ತಿದೀಯೇನು, ನೀನೀಗ ಪೇಶಾವರದಲ್ಲಿದೆಯಾ, ಇದು ಹಾಸ್ಪಿಟಲ್, ನಾನು ಈಗ ನಿಮಗೆ ತುಂಬ ಸರ್ಜರೀಸ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸರ್ಜರಿ ಅಂತ ಯೋಚನೆ ಮಾಡಿದೆ. ಅವರೊಂದು ಮೆಡಿಕಲ್ ಟರ್ಮಲ್ಲಿ ನಿಮಗೆ ತುಂಬ ಕಟ್ಟುಗಳಾಗಿದ್ವು, ಅದನ್ನೆಲ್ಲ ನಾನು ಹೊಲಿಗೆ ಹಾಕಿದ್ದೀನಿ ಅನ್ನೋ ಪದ ಹೇಳಿದ್ರು. ಅದು ಏನು ಫ್ರೆಂಡ್ಸ್, ಆದರೂ ನೇಮ್ ನನಗೆ ತಿರುಗ್ತಾ ಇಲ್ಲ, ನಾನು ಹೇಳ್ತಾ ಇಲ್ಲ. ಹಂಗಂದರೆ ಏನು ಗೊತ್ತಾ ಅಂತ ಹೇಳ್ತಾ ಇದ್ರು. ಅವ್ರಿಗೆ ನನಗೆ ಹೇಳ್ಬೇಕು ಅನ್ನಿಸ್ತಿತ್ತು, ನಾನು ರೈಟರ್, ಆ ಪದಕ್ಕೆ ಅರ್ಥ ನನಗೆ ಗೊತ್ತು ಅಂತ. ಆದರೆ ಹೇಳೋಕ್ಕೆ ಬರ್ತಾ ಇಲ್ಲ ಯಾಕೋ. ಇಲ್ಲ ಮಾತಾಡಬೇಡ, ನಿನ್ನ ಬಾಯಿ ತುಂಬ ಈಗ ವಯರ್ಗಳಿದ್ದಾವೆ, ಹಾಗೆ ನೋಡು ಅಂತ ಅದು ಇದು ಮಾತಾಡ್ಕೊತ ನನ್ನನ್ನು ಪೂರ್ತಿ ಕಾನ್ಷಿಯಸ್ನೆಸ್ಗೆ ತೊಗೊಂಬಂದರು.
ಇಲ್ಲೊಬ್ರು ಹೆಂಗಸು ಯಾರೋ ಇದ್ದಂಗಿತ್ತು, ಎಲ್ಲೋ ಅವರು ಕೇಳ್ತಾ ಇಲ್ಲ, ಕಾಣ್ತಿಲ್ಲ ಅಂತ ಕೇಳಿದೆ. ಆಯಿಷಾ ಅಂದರು. ಹೌದು ಅಂತ ಹೇಳಿದೆ. ಹಾಂ, ಅವಳು ಬರ್ತಾಳೆ ಅಂತ ಹೇಳಿ ನನ್ನ ಪ್ರಜ್ಞೆ ತರಿಸಿದ್ದಕ್ಕೆ ಅವರು ಯುದ್ಧ ಗೆದ್ದಷ್ಟು ಖುಷಿಯಿಂದ ಡಾಕ್ಟರ್ ಮಾತಾಡ್ತಿದ್ರು. ಸ್ವಲ್ಪ ನಾನು ತೀರಾ ಎಚ್ಚೆತ್ಕೊಂಡು ಚೆನ್ನಾಗಿರೋ ಅಷ್ಟೊತ್ತಿಗೆ ಅವರು ನನಗೆಲ್ಲ ಎಕ್ಸ್ಪ್ಲನೇಷನ್ ಕೊಟ್ಟರು. ನಿನಗೆ ಈ ಎದೆ ಹತ್ರ ಇರೋ ಮೂಲೆಗಳು 7 ಮುರಿದೋಗಿದ್ದಾವೆ, ಮತ್ತು ನಿನ್ನ ಲಂಗ್ಸ್ ಪಂಕ್ಚರ್ ಆಗಿದೆ, ನಿನ್ನ ಬಾಯಲ್ಲಿ ಸ್ಪ್ಲೀನ್ ಒಡೆದೋಗಿದೆ, ಮತ್ತು ನಿನ್ನ ಈ ದವಡೆ ಎಲ್ಲ ಅಲುಗಾಡಿ ಸ್ವಲ್ಪ ಮುರಿದಿತ್ತು. ಹಾಗಾಗಿ ನಿನಗೆ ತುಂಬ ಆಪ್ರೇಷನ್ಸ್ ಆಗಿದೆ, ತುಂಬ ಇಲ್ಲೂ ಅಲ್ಲೂ ತುಂಬ ಸಣ್ಣ ಪುಟ್ಟ ಕಟ್ಟುಗಳಿದ್ವು, ಅದನ್ನೆಲ್ಲ ಹೊಲಿಗೆ ಹಾಕಿದ್ದೀವಿ. ನಿನ್ನ ಅದೃಷ್ಟ ಏನಂದರೆ ನಿನ್ನ ರಪ್ಚರ್ ಆಗಿದೆ, ಲಂಗ್ಸು ಕಿಡ್ನಿ ರಪ್ಚರ್ ಆಗಿರೋದು ಲಾಸ್ಟಲ್ಲಾಗಿದೆ. ಅದೇನಾದರೂ ಫಸ್ಟೇ ಆಗಿಬಿಟ್ಟಿದ್ದಿದ್ರೆ ನಿನಗೆ ತುಂಬ ಕಷ್ಟ ಆಗೋದು, ನಿನ್ನ ಉಳ್ಸೋಕ್ಕೆ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಆದರೆ ನೀನು ತುಂಬ ಲಕ್ಕಿ, ಕೊನೆಯಲ್ಲಿ ರಪ್ಚರ್ ಆದ ಕಾರಣ ಹೇಗೋ ಉಳ್ಕೊಂಡೆ ಅಂತ ಹೇಳಿದ್ರು. ಇದ್ರೂ ಇರ್ಬೋದು. ನಾನು ಆಸಿಫ್ ರೂಮಿಂದ ಎದ್ದು ಬರಬೇಕಾದ್ರೆ ಹೆಜ್ಜೆ ಇಡೋಕ್ಕೆ ತುಂಬ ಕಷ್ಟಪಟ್ಟೆ. ಸೌರವ್ ಏನಾದರೂ ನನಗೆ ಅವನ ಹೆಗ್ಲ ಸಹಾಯ ಕೊಟ್ಟು ನನ್ನನ್ನು ಎಳ್ಕೊಂಬರದೆ ಹೋಗಿದ್ರೆ ನಂಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ಹಾಗೆ ಉಸಿರಾಡೋದು ಕಷ್ಟ ಆಗ್ತಿತ್ತು. ಯಾವಾಗ ಪ್ರಜ್ಞೆ ತಪ್ಪಿದ್ನೋ ಅನ್ನೋದು ನನಗೆ ನೆನಪಿಲ್ಲ. ಫರೀದ್ ಇದ್ದು ಎತ್ಕೊಂಬರದೆ ಹೋಗಿದ್ದಿದ್ರೆ ನಾನು ಅಲ್ಲೇ ಕೊಲ್ಯಾಪ್ಸ್ ಆಗ್ತಿದ್ದೆ ಅಂತೆಲ್ಲ ನೆನಪಿಸ್ಕೊಂಡೆ. ಅದಾದಮೇಲೆ ನಿನಗೆ ಇನ್ನೂ ಸ್ವಲ್ಪ ದಿನ ಮಾತಾಡೋಕ್ಕೆ ಬರಲ್ಲ, ನಿನ್ನ ಬಾಯಲ್ಲಿ ವಯರ್ಸು ಒಂದು 6 ವಾರ ಆಗೋಷ್ಟೊತ್ತಿಗೆ ಅದೇ ಉದುರ್ಕೊಳ್ಳುತ್ತೆ. ಅಲ್ಲಿವರೆಗೂ ನೀನು ಮಾತಾಡುವಾಗ ಅದೇ ಗಾಡ್ಸ್ ಫಾದರ್ ಅನ್ನೋ ಮೂವಿಯಲ್ಲಿ ಅಪಾಚಿ ಕ್ಯಾರೆಕ್ಟರ್ ಮಾತಾಡುತ್ತಲ್ಲ, ಆ ರೀತಿ ಮಾತಾಡ್ತೀಯ, ತುಂಬ ಫಂಬ್ಲಿಂಗ್ ಆಗಿರುತ್ತೆ ನಿನ್ನ ಮಾತು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಸುತ್ತಲೇ ಇರೋ ಪರಿಸ್ಥಿತಿಗಳನ್ನ ಗಮನಿಸಿದೆ. ನಾನು ಒಂದು ವಾರ್ಡಲ್ಲಿ ಮಲಗಿದ್ದೆ. ನನ್ನ ಜೊತೆಗೆ ಇನ್ನೂ 4 ಜನ ಇದ್ದರು ಆ ರೂಮಲ್ಲಿ. ಒಬ್ಬರು ಸಲ್ವಾರ್ ಕಮೀಸ್ ಹಾಕಿರೋ ಲೇಡಿ, ಮತ್ತೊಬ್ಬರು ವಯಸ್ಸಾದ ಗಂಡಸು, ಮತ್ತೊಬ್ಬರು ಮಧ್ಯ ವಯಸ್ಕರು. ಅವ್ರಿಗೆಲ್ಲರೂ ನೋಡ್ಕೊಂಡು ಹೋಗಲಿಕ್ಕೆ ಜನ ಬಂದು ಹೋಗ್ತಾ ಇದ್ರು. ಅವ್ರಿಗೂ ಯಾರೋ ಒಬ್ಬರು, ನೀವು ನಿಮ್ಮ ಕಡೆಯವ್ರು ಯಾರು ಇಲ್ವಾ ಅಂತ ಕೇಳಿದ್ರು. ಇಲ್ಲ ಅಂದೆ. ಒಂದು ಪ್ಲೇಟ್ ತುಂಬ ಬಿರಿಯಾನಿ ಬಡಿಸ್ಕೊಟ್ರು. ನಂಗೆ ತಿನ್ನೋಕ್ಕಾಗಲ್ಲ ಅಂತ ಅವ್ರಿಗೆ ಹೇಳಬೇಕನ್ನಿಸ್ತು, ಹೇಳೋಕ್ಕಾಗ್ತಾ ಇರಲಿಲ್ಲ. ಅಷ್ಟೊತ್ತಿಗೆ ಫರೀದ್ ಮತ್ತು ಸೌರವ್ ಇಬ್ಬರು ಬಂದರು. ಓ, ಎಚ್ಚರ ಆಯ್ತಾ ನಿಮಗೆ? ದೇವರೇ ದೇವರು ಎಷ್ಟು ಒಳ್ಳೆ ಸುದ್ದಿ ಕೊಟ್ಟರು ನಮಗೆ ಅಂತ ಹೇಳಿ ತುಂಬ ಸಂತೋಷದಿಂದ ಫರೀದ್ ಬಂದು ನೋಡ್ತಾ ಇದ್ದ ನನ್ನ. ಸೌರವ್ ಬಂದು ಸುಮ್ಮನೆ ಅಲ್ಲಿ ನಿಂತಿದ್ದ. ನಾನು ಅವನ ಕಡೆ ನೋಡಿದೆ. ಬೇರೆ ಡ್ರೆಸ್ ಹಾಕ್ಕೊಂಡಿದ್ದ, ಬ್ರೌನ್ ಕಲರ್ ಟ್ರೌಸರ್ಸ್ ಹಾಗೆ ಲೈಟ್ ಕಲರ್ದು ಟೀ ಶರ್ಟ್. ನಿನ್ನ ಡ್ರೆಸ್ ತುಂಬ ಚೆನ್ನಾಗಿದೆ ಅಂತ ತುಂಬ ನನಗೆ ಆಡೋಕ್ಕಾಗದೇ ಇದ್ರೂ ಮಾತು ಹಾಗೇ ಹೇಳಿದೆ. ಇಲ್ಲಿ ಬಾ ಅಂತ ಕರೆದೆ, ಅವನು ಬರಲಿಲ್ಲ. ನನ್ನ ಮೈ ಮೇಲಿರೋ ಈ ಮೆಷಿನ್ಸ್ನ ವಯರ್ಸ್ನ ನೋಡ್ಕೊಳ್ತಾ ನನ್ನ ಚರ್ಮವನ್ನು ಅಬ್ಸರ್ವ್ ಮಾಡ್ತಾ ನೋಟ ಕೆಳಗೆ ಏನೋ ಅವನ ಕಣ್ಣು ಕೆಳಗೆ ಹುಡುಕ್ತಾ ಇದ್ವು. ಹಬ್ಬ, ನಮ್ಗೆ ತುಂಬ ಖುಷಿ ಆಯಿತು. ಆಯಿತು ಸೌರಭ್, ನೀನು ಇವ್ರಿಗೆ ತೊಂದರೆ, ಇವು ನನ್ನ ಮಗನ ಬಟ್ಟೆ, ಅವ್ರಿಗೆ ಸ್ವಲ್ಪ ಚಿಕ್ಕವಾಗಿತ್ತು, ಇವನಿಗೆ ಸೆಟ್ ಆಗ್ತಿದೆ ಅಂತ ಹಾಕಿದ್ದೀನಿ ಅಂತ ಹೇಳ್ದ ಫರೀದ್. ಅವರ ಅಣ್ಣ ನನ್ನ ಮಕ್ಕಳು ಊಟ ಆಯಿತು ಅಂತ ಹೇಳಿ ಅವ್ರನ್ನೆಲ್ಲ ಹಸಿವಲ್ಲಿ ಮಲಗಿಸಿ ನಮಗೆ ಊಟ ಕೊಟ್ಟಿರೋ ಅಣ್ಣ ಇರೋವಾಗ ಈ ರೀತಿ ಹೇಳ್ದೆ ತಮ್ಮ ಇನ್ನು ಏನು ಹೇಳ್ತಾನೆ. ಎನಿವೆ, ಸೌರವ್ಗಂತೂ ಈ ಡ್ರೆಸ್ ಚೆನ್ನಾಗಿದೆ. ಆದರೂ ಇವನು ಲೂಸ್ ಆಗಿದ್ರೂ ಅವನಿಗೆ ಆವಾಗ ಹಾಕಿರೋ ಆ ಹುಡುಗಿ ಬಟ್ಟೆಗಿಂತೂ ಇದು ಚೆನ್ನಾಗಿದೆ. ಸೌರವ್ ಅಲ್ಲೇ ಇರೋ ಒಂದು ಸ್ಟೂಲ್ ಮೇಲೆ ಕೂತ್ಕೊಂಡ. ಫರೀದ್, ನಾನು ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳಿದೆ. ಆಯಿತು ಸೌರವ್ ಇಲ್ಲೇ ಇರಲಿ ಅಂತ ಹೇಳಿದೆ. ನಾನು ಸಾಯಂಕಾಲ ಬರ್ತೀನಿ, ತೊಂದರೆ ಕೊಡಬೇಡ ಅವ್ರಿಗೆ ಅಂತ ಹೇಳಿ ಹೊಟ್ಟೋದ ಫರೀದ್. ನನಗೆ ಇವ್ರು ಯಾರೋ ಬಿರಿಯಾನಿ ಕೊಟ್ಟಿದ್ದಾರೆ, ನೀನು ತಿಂತೀಯಾ ಅಂತ ಕೇಳಿದೆ. ಅವನು ಏನು ಮಾತಾಡಲಿಲ್ಲ. ಅಲ್ಲಿ ವಿಂಡೋ ಹತ್ರ ಆ ಕಡೆ ಒಂದು 4-5 ಪಿಜನ್ಸ್ ಹಾರಾಡ್ತಿದ್ವು. ಕಿಟಕಿಯಿಂದ ಆ ಕಡೆ ನೋಡ್ತಾನೇನಿದ್ದ. ಆಮೇಲೆ ಕರೆದು ಆ ಬಿರಿಯಾನಿ ಕೊಟ್ಟೆ. ಅದಾದಮೇಲೆ ನನ್ನ ಪಕ್ಕದಲ್ಲಿ ಇರೋ ಒಂದು ಕಬೋರ್ಡಲ್ಲಿ ಹುಡುಕಿದೆ. ಪಂಜೀರ್ ಗೇಮ್ಸಿಗೆ ಸಂಬಂಧಪಟ್ಟಿರೋ ಕಾರ್ಡ್ಸ್ ಇದ್ವು. ಕರೆದೆ, ತೋರಿಸ್ದೆ. ನನಗಿದೊಂದೇ ಆಟ ಬರೋದು ಅಂತ ಹೇಳ್ದ ಸೌರವ್. ಬಾ ಆಡೋಣ ಅಂತ ಕರೆದೆ. ಆಡಿದ್ವಿ.
ನನಗೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಅವ್ರ ಪೇನ್ ಕಿಲ್ಲರ್ಸ್ ಇಲ್ಲ ಅಂದರೆ ನನಗೆ ಅಲ್ಗಾಡೋಕ್ಕೂ ಆಗ್ತಾ ಇರಲಿಲ್ಲ. ಮೊದಲನೇ ಆಟದಲ್ಲಿ ನಾನು ಗೆದ್ದೆ, ಎರಡನೇ ಆಟದಲ್ಲಿ ಅವನು ಗೆಲ್ಲೋಕ್ಕೆ ಬಿಟ್ಟೆ. ಹಾಗೆ ಸುಮಾರೊಂದು 7-8 ಆಟ ಆಡಿದ್ವಿ. ನೀನು ತುಂಬ ಚೆನ್ನಾಗಿ ಆಡ್ತಿದೀಯಾ, ನಿಮ್ಮಪ್ಪ ತುಂಬ ಬುದ್ಧಿವಂತ, ನೀನು ನಿಮ್ಮಪ್ಪನಿಗಿಂತೂ ಬುದ್ಧಿವಂತ ಕಣೋ, ತುಂಬ ಚೆನ್ನಾಗಿ ಆಡ್ತಿದೀಯ ಆಟ ಅಂತ ಹೊಗಳಿದೆ. ಅವನ ಜೊತೆ ಮಾತು ಬೆರೆಸೋಕೆ ನೋಡಿದೆ. ಅವನು ಕಣ್ಣಲ್ಲಿ ಒಂದು ಸತಿ ನೋಡಿ ತಕ್ಷಣ ಕಣ್ಣು ನೋಟ ಕೆಳಗೆ ಮಾಡ್ತಾ ಇದ್ದ. ಏನೇ ಆಗಲಿ ಅವನು ಒಂದೇ ಒಂದು ಮಾತು ಕೂಡ ಎಕ್ಸ್ಟ್ರಾ ಆಡಲೇ ಇಲ್ಲ. ಏನಾದರೂ ಹೇಳಿದ್ರೆ ಅಲ್ಲೇ ಕೂತ್ಕೊಳ್ತಿದ್ದ. ನನಗೆ ನಿದ್ದೆ ಬಂತು. ಮತ್ತೆ ಎಚ್ಚರ ಬಂದಾಗ ನೋಡಿದೆ, ಅವನು ಆವಾಗ ಹೇಗೆ ಕೆಳಗೆ ನೋಡ್ತಾ ಕೂತಿದ್ನೋ ಹಾಗೇ ಕೂತಿದ್ದ. ಅಷ್ಟೊತ್ತಿಗೆ ಫರೀದ್ ಬಂದ. ರಹೀಂ ಖಾನ್ ಅವರು ಹೇಗಿದ್ದಾರೆ ಅಂತ ಕೇಳಿದೆ. ಅವರು ಹೊಟ್ಟೋಗಿದ್ದಾರೆ ಅಂತ ಹೇಳ್ದ. ಹೊಟ್ಟೋಗಿದ್ದಾರಾ ಅಂತ ಅಚ್ಚರಿ ಆಯಿತು. ಹೊಟ್ಟೋಗಿರೋದಂದರೆ ಆಗಲ್ಲ, ನಿಜವಾಗ್ಲೂ ಹೊಟ್ಟೋಗಿದ್ದಾರೆ ಇಲ್ಲಿಂದ ಅಂತ ಹೇಳಿದ್ರು. ಅಂದೆ ಅಂದರೆ ಅವ್ರಿಗೇನು ಪ್ರಾಣ ಇದೆ, ಏನೂ ಆಗಿಲ್ಲ, ಬಟ್ ಇಲ್ಲಿಂದ ಹೊಟ್ಟೋಗಿದ್ದಾರೆ, ನಿಮಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅಂತ ಹೇಳ್ದ. ಮಾರನೇ ದಿನ ಸೌರಭ್ ಜೊತೆಗೆ ಬಂದಾಗ ಆ ಲೆಟರ್ನೂ ಮತ್ತೊಂದು ಕೀ ಅವ್ರ ನೈಬರ್ಸ್ ಹತ್ರ ಕೊಟ್ಟೋಗಿದ್ರು ಅಂತ ಹೇಳಿ ತಂದು ಕೊಟ್ಟ. ಮಾರನೇ ದಿನವೂ ಸೌರಭ್ ನನ್ನ ಜೊತೆಗೆ ಕೂತಿದ್ದ. ಮಧ್ಯಾಹ್ನ ಅಷ್ಟೊತ್ತಿಗೆ ಯಾರೋ ಒಬ್ಬರು ಶಾಲ್ ಹೊದ್ಕೊಂಡಿರೋ ಗಂಡಸರು ಅಲ್ಲಿಗೆ ಬಂದರು. ನನ್ನ ಕಡೆನೇ ದಿಟ್ಟಿಸಿ ನೋಡ್ತಾ ಇದ್ರು. ನರ್ಸ್ ಆಯಿಷಾ ಏನು ಬೇಕು, ಯಾರು ಬೇಕು ಅಂತ ತುಂಬ ಪ್ರಶ್ನೆಗಳು ಕೇಳಿದ್ರು. ಅವ್ರು ಏನೂ ರೆಸ್ಪಾಂಡ್ ಮಾಡಲಿಲ್ಲ. ಅವ್ರಿಗೆ ಉದ್ದನೆಯ ಗಡ್ಡ ಇತ್ತು. ತಾಲಿಬಾನ್ ಇರ್ಬೋದಾ ಅನ್ನಿಸ್ತು. ಮಧ್ಯವಯಸ್ಕರು. ಆದರೆ ನಾವು ಪೇಶಾವರದಲ್ಲಿದ್ದೀವಲ್ವಾ ಅಂತ ಅಂದ್ಕೊಂಡೆ. ಸೌರಭ್ ಅದೇ ರೀತಿ ಕೆಳಗೆ ನೋಡ್ತಾ ಕೂತಿದ್ದ. ಬೇಕಾದಕ್ಕಿಂತ ಜಾಸ್ತಿ ಹೊತ್ತು ನನ್ನ ಕಡೆ ಗಮನ ಹಾಯಿಸಿ ನೋಡಿದ್ರು. ಮತ್ತಲ್ಲಿಂದ ಹೊಟ್ಟೋದ್ರು. ಸೌರವ್ ತೀರಾ ಹೊರಡುವಾಗ ಫರೀದ್ ಬಂದು ನಂಗೆ ಹೇಳ್ದ, ಅಮೀರಾಗ, ನೀವಿಲ್ಲಿ ತುಂಬ ದಿನ ಇರೋದು ಸೇಫ್ ಅಲ್ಲ. ನೀವು 4 ಹೆಜ್ಜೆ ಹಾಕೋಕ್ಕೆ ನಿಮಗೆ ಶಕ್ತಿ ಬಂದ ತಕ್ಷಣ ಇಲ್ಲಿಂದ ಹೊರಟ್ಬಿಡ್ಬೇಕು. ನಾನು ನಿಮ್ಮನ್ನು ಇಸ್ಲಾಮಾಬಾದ್ಗೆ ಕರ್ಕೊಂಡೋಗಿ ಎಲ್ಲಾದರೂ ಬಿಡ್ತೀನಿ. ನೀವಿಲ್ಲೇ ಇದ್ದರೆ ಪ್ರಾಣದಲ್ಲಿ ಉಳಿಯೋದಿಲ್ಲ. ಯಾಕಂದರೆ ತಾಲಿಬನ್ಸ್ ನಿಮ್ಮನ್ನ ಆಗಲೇ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಗ್ತಿದೆ. ಈ ಹಾಸ್ಪಿಟಲ್ ತುಂಬ ಅಲ್ಲಿ ಇಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ನಿಮ್ಮನ್ನು ಬಂದು ನೋಡ್ಕೊಂಡು ಹೋಗ್ತಿರೋದು ನನ್ನ ಗಮನಕ್ಕೆ ಬಂದಿದೆ ಅಂತ ಹೇಳ್ದ. ಆಗಲಿ, ದೇವರಿದ್ದಾರೆ, ದೇವರಲ್ಲ, ಆಗಲಿ, ಏನಾಗತ್ತೋ ನೋಡೋಣ ಅಂತ ಹೇಳಿದೆ. ಸೌರಭ್ನ ಕರ್ಕೊಂಡು ಮನೆಗೆ ಹೋದ. ಅವ್ರಿಗೇನೂ ತೊಂದರೆ ಕೊಡಬೇಡ ಅಂತ ನಾನು ಸೌರಭ್ಗೆ ಹೇಳಿದೆ. ಅವನು ಮುಖದಲ್ಲಾಗಲಿ ಮಾತಿನಲ್ಲಾಗಲಿ ಏನೂ ಎಕ್ಸ್ಪ್ರೆಷನ್ ಇಲ್ಲ, ಸುಮ್ಮನೆ ನಡ್ಕೊಂಡೋದ. ಸೌರಭ್ ಇರೋ ಅಷ್ಟೊತ್ತು ಬೇಕಂತಲೇ ಆ ಲೆಟರ್ನ ಓದಲಿಲ್ಲ. ಅವರು ಹೊರಗೆ ಹೋದ್ಮೇಲೆ ಆ ದಿಮ್ಮಿನ ಕೆಳಗಿಂದ ತೆಗೆದು ಆ ಲೆಟರ್ನ ಓದಿದೆ. ಅಮೀರ್, ನಿನ್ನ ಚಿಕ್ಕಂದ್ರಿಂದ ತುಂಬ ಸಫರ್ ಆಗಿದೆಯಾ. ನಿಮ್ಮಪ್ಪ ಹೇಳ್ತಾ ಇದ್ರು, ನಿನಗೂ ಅವನಿಗೂ ಸ್ಪೆಷಲ್ ಅಫೆಕ್ಷನ್ ಇದೆ, ನಾನು ಅದನ್ನು ಡಿಸ್ಟರ್ಬ್ ಮಾಡಲ್ಲ. ನೀನು ಅವನ ಜೊತೆ ಚೆನ್ನಾಗಿ ಪ್ರೀತಿ ಕೊಡ್ತೀಯ, ನೀನು ಹಾಗೇ ಇರು ಅಂತ ಹೇಳ್ತಾ ಇದ್ರು. ನೀನಂದರೆ ನನಗೆ ಯಾವಾಗಲೂ ಸ್ಪೆಷಲ್ ಅಫೆಕ್ಷನ್. ಮಕ್ಕಳಿಲ್ಲದೆ ಇರೋದು ಕಾರಣ ಆಗಿರ್ಬೋದು. ಆದರೆ ಒಂದು ಮಾತು ಅಮೀರ್, ನೀನು ಹಸನ್ಗೆ ಏನಾಯಿತು ಅನ್ನೋದು ನನಗೆ ಹೇಳಲಿಲ್ಲ. ಆದರೆ ಹಸನ್ ಆವಾಗಲೇ ನನಗೆ ಹೇಳಿದ್ದ. ಆ ವಿಷಯ ನನಗೆ ಆವಾಗಿಂದ ಗೊತ್ತಿತ್ತು. ನೀನು ಯಾರಿಗೂ ಹೇಳ್ಕೊಳ್ಳೋಕ್ಕಾಗದೆ ಇಲ್ಲಿವರೆಗೂ ನೋವು ಪಡ್ತಿದೀಯಾ ಅಂತ ನಿನ್ನನ್ನು ಇತ್ತೀಚೆಗೆ ನೋಡಿದಾಗಲೂ ಕೂಡ ನನಗೆ ಅನ್ನಿಸ್ತು. ಈಗ ನೀನು ಸೌರಭ್ನ ಕರ್ಕೊಂಬಂದಿದ್ದು ನೀನು ದೇವ್ರ ದಯದಿಂದ ಬದುಕಿ ಬಂದಿದ್ದರೆ ನನ್ನನ್ನು ಕ್ಷಮಿಸು. ಸೌರಭ್ನ ಚೆನ್ನಾಗಿ ನೋಡ್ಕೋ. ನಾನು ಎಲ್ಲೋ ಹೋಗ್ತಾ ಇದ್ದೀನಿ, ನನ್ನನ್ನು ಎಲ್ಲೂ ಹುಡ್ಕೋ ಪ್ರಯತ್ನ ಮಾಡಬೇಡ, ನನ್ನ ಮೇಲೆ ಆಣೆ. ಯಾಕೆ ಗೊತ್ತಾ, ನನ್ನ ಬಗ್ಗೆ ಏನೂ ನಿಮಗೆ ತಿಳಿಯೋದು ಇಷ್ಟ ಇಲ್ಲ. ನಾನು ಇಲ್ಲಿಂದ ಹೊಟ್ಟೋಗ್ತಿದ್ದೀನಿ, ಎಲ್ಲಿದ್ದೀನಿ ಏನೂ ಕೇಳ್ಕೂಡ್ದು. ಆದರೆ ನಿನಗೆ ದುಡ್ಡಿನ ಅವಶ್ಯಕತೆ ಇರ್ಬೋದು ಇಲ್ಲಿಗೆ ಬಂದಮೇಲೆ. ಯಾಕಂದರೆ ನನಗೆ ಗೊತ್ತು ಅಫ್ಘಾನಿಸ್ತಾನಲ್ಲಿ ನಿಂಗೇನು ವೆಲ್ಕಮ್ ಸಿಕ್ಕಿರಲ್ಲ. ಜೊತೆಗೆ ಏನೇನು ತೊಂದರೆ ಅನುಭವಿಸಿ ಬಂದಿರ್ತೀಯೋ, ಎಷ್ಟು ದಿನಕ್ಕೆ ಬರ್ತೀಯೋ ನನಗೆ ಗೊತ್ತಿಲ್ಲ. ಬಂದಮೇಲೆ ನಿನ್ನ ಎಲ್ಲ ಅವಶ್ಯಕತೆಗಳಿಗೂ ಬೇಕಾಗೋ ಅಷ್ಟು ದುಡ್ಡನ್ನು ಒಂದು ಲಾಕರ್ ಸೇಫಲ್ಲಿ ಇಟ್ಟಿದ್ದೀನಿ. ಅದು ನನ್ನ ಸೇವಿಂಗ್ಸ್. ಹಾಗೆ ಈ ಕೀ ತಗೊಂಡೋಗಿ ಆ ಲಾಕರ್ ಓಪನ್ ಮಾಡಿ ತಗೋ ಆ ದುಡ್ಡನ್ನು. ಸೌರವ್ ತುಂಬ ಒಳ್ಳೆ ಹುಡುಗ, ಅವನು ನಿನ್ನ ರಕ್ತ ಕುಡಿ, ಅದನ್ನು ಯಾವಾಗಲೂ ನೆನ್ಪಿಟ್ಕೋ ಅಮೀರ್
ಅಂತ ಕೆಲವೊಂದು ಒಳ್ಳೊಳ್ಳೆ ಮಾತುಗಳನ್ನೆಲ್ಲ ಬರೆದಿರೋ ಲೆಟರ್ ಓದಿದೆ. ಮಾರನೇ ದಿನ ಫರೀದ್ ಬಂದಾಗ ಅವನಿಗೆ ಈ ಲೆಟರ್ ತೋರಿಸ್ದೆ. ಇಲ್ಲ, ನಿಮ್ಮನ್ನು ಮಾತ್ರ ಇಮಿಡಿಯೇಟಾಗಿ ನಾನು ಇಲ್ಲಿಂದ ಕರ್ಕೊಂಡೋಗಿ ಬೇರೆ ಕಡೆ ಬಿಟ್ಟಿಲ್ಲ ಅಂದರೆ ಇಲ್ಲಿರೋದು ನಿಮಗೆ ಕಷ್ಟ ಆಗುತ್ತೆ ಅಂತ ಮತ್ತೆ ಎಚ್ಚರಿಸ್ದ. ನೀನು ನನ್ನ ಜೊತೆ ಓಡಾಡೋದು ಗೊತ್ತಾದರೆ ಮತ್ತೆ ನಿಂಗೂ ಲೈಫ್ ಪ್ರಾಬ್ಲಮ್ ಆಗುತ್ತೇನೋ ಫರೀದ್, ನೀನು ಹೆಂಡತಿ ಮಕ್ಕಳು ಇರೋನು ಅಂತ ಹೇಳಿದೆ. ಅದು ಬಿಡಿ, ಏನು ಸಮಸ್ಯೆ ಇಲ್ಲ. ನನ್ನ ಮಕ್ಕಳು ತುಂಬ ಶಾರ್ಪ್ ಇದ್ದಾರೆ, ತುಂಬ ಜೋರಿದ್ದಾರೆ. ಅವರ ಅಕ್ಕ ತಂಗಿರನ್ನ ಮತ್ತು ಅಮ್ಮಂದಿರನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನನ್ನ ಮಕ್ಳಿಗೆ ಗೊತ್ತಿದೆ. ನನ್ನ ಮಕ್ಳ ಹೆಸರಿಗೆ ಚಿಕ್ಕವರು, ದೇ ಆರ್ ವೆರಿ ಮೆಚ್ಯೂರ್ಡ್ ಅಂತ ಹೇಳ್ದ. ಮತ್ತು ಸೌರಭ್ನ ಇಲ್ಲೊಂದು ಕಪಲ್ ಇದ್ದಾರೆ, ಅವರು ಹೋಮಲ್ಲಿ ಬಿಟ್ಟರೆ ನೋಡ್ಕೊಳ್ತಾರೆ ಅಂತ ರಹೀಮ್ ಖಾನ್ ಅವರು ಹೇಳಿದರು. ಮಿಸ್ಟರ್ ಆ್ಯಂಡ್ ಮಿಸಸ್ ಥಾಮಸ್ ಕರ್ಟ್ವೆಲ್ ಅಂತ, ಅವ್ರನ್ನ ಒಂಚೂರು ಹುಡುಕ್ತೀಯಾ ಅಂತ ಕೇಳಿದೆ. ಆಯಿತು, ನಾನು ಹುಡುಕಿ ಬರ್ತೀನಿ ಅಂತ ಅವನು ಹೋದ. ಸಾಯಂಕಾಲ ಬಂದು ಆ ಹೆಸರಿನವರು ಯಾರೂ ಇಲ್ಲಿ ಇಲ್ಲ, ಹಾಗೆಯೇ ಎಂಬಸಿಯಲ್ಲೂ ಎಂಕ್ವೈರಿ ಮಾಡಿದ್ವಿ, ಆ ಹೆಸರಿನವ್ರು ಯಾರೂ ಇಲ್ಲಿ ಇಲ್ವಂತೆ ಅಂತ ಹೇಳ್ದ. ಅಂದರೆ ರಹೀಮ್ ಖಾನ್ ಅವರು ನನಗೆ ಹೇಳಿರೋ ಇಂಟೆನ್ಷನ್ ಪ್ರಕಾರ ಏನಂದರೆ ಸೌರಭ್ನ ನಾನೇ ನೋಡ್ಕೋಬೇಕು ಅಂತಲ. ಆದರೂ ನನಗೆ ಎಲ್ಲೋ ಒಂದು ಮೂಲೆಯಲ್ಲಿ ಅನ್ನಿಸ್ತಿದೆ ಇವನ್ನ ನಾನೇ ಕರ್ಕೊಂಡೋಗಿ ನಾನೇ ನೋಡ್ಕೋಬೇಕು, ಎಲ್ಲೋ ಬಿಡಬಾರ್ದು ಅಂತ ಯೋಚನೆ ಮಾಡಿದೆ. ಮಾರನೇ ದಿನ ಬೆಳಗ್ಗೆ ನಾನು ಹೋಟೆಲ್ ಖಾಲಿ ಮಾಡ್ತಿದ್ದೀನಿ ಅಂತ ಡಾಕ್ಟರ್ ಫಾರೂಕ್ಗೆ ಹೇಳಿದೆ. ಯಾಕಂದರೆ ಆ ಡಾಕ್ಟರ್ ಮತ್ತು ನರ್ಸ್ ಸ್ವಲ್ಪ ಸಹಾಯ ಮಾಡಿ ನನಗೆ ನಾನು ಮಲಗಿರೋ ಮಂಚದಿಂದ ಹೊರಗಡೆವರೆಗೂ ನಡ್ಕೊಂಬರೋ ಅಷ್ಟು ಶಕ್ತಿನ ತರಿಸಿದ್ರು. ಅಷ್ಟೊತ್ತಿಗೆ 7 ದಿನ ಆಗಿದೆ ಇಲ್ಲಿ ಅಡ್ಮಿಟ್ ಆಗಿ. ಈಗ ಅದಕ್ಕೆ ಫಾರೂಕನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ದುಡ್ಡು ತೊಗೊಂಬಂದೆ, ಬಿಲ್ ಸೆಟ್ಲ್ ಮಾಡಿದೆ. ಕಾರಲ್ಲಿ ನಾನು ಸೌರವ್ ಹೊರಟ್ವಿ. ಸೌರವ್ ಒಂದು ವಿಂಡೋಗೆ ಹೊರಕೊಂಡು ಆಚೆಗೆ ನೋಡ್ಕೊಳ್ತಾ ಇದ್ದ. ಅಲ್ಲೊಂದು ಟ್ರಕ್ ಇತ್ತು, ಬಹುಶಃ ತಾಲಿಬನ್ಸ್ದ ಗೊತ್ತಿಲ್ಲ. ಅದ್ರ ಮೇಲೆಗೆ ಹತ್ತುತ್ತಾ ಒಂದು ನಾಯಿ 2 ಕಾಲು ಮೇಲಿಟ್ಟು ಬಾಲ ಆಡಿಸ್ತಾ ಇತ್ತು. ನಾವು ಹಾಗೆ ಮುಂದೆ ಹೊರಟ್ವಿ. ಇಸ್ಲಾಮಾಬಾದ್ 4 ಅವರ್ಸ್ ಜರ್ನಿ ಪೆಷಾವರ್ದಿಂದ. ಒಂದು ಹೋಟೆಲಲ್ಲಿ ನಮಗೆ ಚೆಕ್ ಇನ್ ಮಾಡಿಸ್ದ ಫರೀದ್. ಹೋಟೆಲ್ ರೂಮ್ ನೀಟಾಗಿತ್ತು, ಆಫ್ಘನ್ನಲ್ಲಿ ಇದ್ದಂಗೆ ಇರಲಿಲ್ಲ. ಬಾತ್ರೂಮ್ ಕ್ಲೀನಾಗಿತ್ತು, ಕಾರ್ಪೆಟ್ಸ್ ಎಲ್ಲ ಧೂಳು ಹೊಡೆದಿದ್ರು, ಬೆಡ್ಶೀಟ್ಸ್ ಒಗ್ದಿರೋ ಹಾಕಿದ್ರು, ವಿಂಡೋಸ್ ಫುಲ್ಲಿ ಕ್ಲೋಸ್ಡ್ ಇತ್ತು, ಫ್ಯಾನ್ಸ್ ವರ್ಕ್ ಆಗ್ತಿದ್ವು, ಬಿಸಿನೀರು ಬರ್ತಾಯಿತ್ತು. ಆದರೆ ಒಂದು ನಲ್ಲಿ ಮಾತ್ರ ವರ್ಕ್ ಆಗ್ತಿರ್ಲಿಲ್ಲ, ಸುಮ್ಮನೆ ನೀರು ಮಾತ್ರ ವೇಸ್ಟ್ ಆಗ್ತಿತ್ತು. ಫೋನ್ ಇತ್ತು, ಟಿ ವಿ ಇತ್ತು, ಇಂಟರ್ನೆಟ್ ಕನೆಕ್ಷನ್ ಇತ್ತು. ತುಂಬ ಚೆನ್ನಾಗಿತ್ತು ರೂಮು. ಇಬ್ಬರು ಅಲ್ಲಿಗೆ ಹೋದ ತಕ್ಷಣ ಸೌರಭ್ ಒಂದು ಮಂಚ ಹತ್ತಿ ಮಲ್ಕೊಂಡ. ನಾನು ಫರೀದನ್ನ ನೀನು ಇವತ್ತಿಲ್ಲೇ ಉಳ್ಕೊಂಡು ಹೋಗು ಅಂತ ಹೇಳಿದೆ. ಅವನು ನನ್ನ ಮಕ್ಕಳನ್ನ ಮಿಸ್ ಮಾಡ್ಕೊಳ್ತೀನಿ ಅಮೀರಾಗ, ನಾನು ಹೋಗ್ಬಿಡ್ತೀನಿ, ಎಷ್ಟು ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ದ. ಹೊರಗೆ ಬಂದು ನಾನು ಅವನಿಗೆ ಒಂದು ಎನ್ವೆಲಪ್ ಕೊಟ್ಟೆ. ಅರೆ ಏನಿದು, ಎಷ್ಟಿದೆ ಇದು ಅಂತ ಆಶ್ಚರ್ಯದಿಂದ ಕೇಳ್ದ ಫರೀದ್. ಇದು $2,500 ಇದೆ ಅಂತ ಹೇಳಿದೆ. ಅವನ ಕಣ್ಣು ಒಂದು ಸತಿ ಮಿಟುಕಿಸ್ದ. ಇಷ್ಟೊಂದಾ ಅಂತ. ನೀನು ಮಾಡಿದ್ದಕ್ಕೆ ಇದು ಕಮ್ಮಿನೇ, ಆದರೆ ನೀನು ನನಗೆ ತುಂಬ ತುಂಬ ಸಹಾಯ ಮಾಡಿದೀಯಾ ಫರೀದ್. ನಿನ್ನನ್ನು ಯಾವತ್ತೂ ನೆನ್ಪಿಟ್ಕೊಂಡಿರ್ತೀನಿ, ನಾನು ಬದುಕದಷ್ಟು ದಿನ ನೆನ್ಪಿಟ್ಕೊಂಡಿರ್ತೀನಿ ಫರೀದ್ ಅಂತ ಹೇಳಿದೆ. ನಿಮಗಾಗಿ 1000 ಸತಿ ಆದರೂ ಸರಿಯೇ ಅಮೀರಾಗ ಅಂತ ಹೇಳ್ದ. ಮತ್ತೊಂದು ಸತಿ ಹಸನ್ ಕಂಡ ಅವನ ಮುಖದಲ್ಲಿ. ಯಾಕಂದರೆ ಈ ಮಾತು ಮೊಟ್ಟ ಮೊದಲನೇ ಬಾರಿಗೆ ನನಗೆ ಹಸನ್ ಹೇಳಿದ್ದ. ನಾವು ಸುಮಾರು 15 ದಿನದಿಂದ ಒಟ್ಟಿಗೆ ಒಡನಾಟ ಇದ್ದ ಕಾರಣ ನಮ್ಮಿಬ್ಬರ ಮಧ್ಯ ಒಳ್ಳೆ ಸ್ನೇಹ ಬೆಳೆದಿತ್ತು. ಆದರೂ ಅವನ ಕೈ ಬೀಸಿ ಹೊರಟೋದ. ನಾನು ರೂಮೊಳಗೆ ಬಂದೆ. ಅಮೀರ್ ಸೌರವ್ ಸುಮ್ಮನೆ ಹಾಗೆ ಕೂತಿದ್ದ. ಟಿ ವಿ ನೋಡ್ತೀಯಾ ಅಂದ್ಬಿಟ್ಟು 1-2 ಮಕ್ಕಳದು ಕುರಿಗಳು ಓಡಾಡಿಕೊಂಡು ಹಾಡಾಡ್ಕೊಂಡು ಬರೋ ಅಂಥವು ಹಾಕಿದೆ. ಸುಮ್ಮನೆ ನೋಡ್ತಾ ಇದ್ದ. ಆಮೇಲೆ ಹೋಗಿ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡ್ದ. ಅವನು ಇದ್ದ ಆ ಅನಾಥಾಶ್ರಮ ಕಾರ್ಟೆಸೆ, ಅಫ್ಘಾನಿಸ್ತಾನಲ್ಲಿದ್ದ ಅನಾಥಾಶ್ರಮದಲ್ಲಿ ಅದು ಒಂದು ವೇರ್ ಹೌಸ್, ಕಾರ್ಪೆಟ್ ಕಂಪನಿಯವ್ರದ್ದು ಒಂದು ಗೋಡಮ್ನ
ಅನಾಥಾಶ್ರಮ ಥರ ಕನ್ವರ್ಟ್ ಮಾಡಿದ್ರು. ಆ ಸುತ್ತಲೂ ಬರೀ ಯುದ್ಧದ ಡ್ಯಾಮೇಜ್ಗಳೇ ಕಾಣ್ತಿದ್ವು. ಒಂದು ಬಾವಿಯಲ್ಲಿ ನೀರು ತೀರಾ ಅಡಿಯಲ್ಲಿದ್ವು, ಮಣ್ಣಿನ ನೀರಿದ್ವು. ಅಂಥ ಕಡೆ ಬಿಟ್ಟಿದ್ರು ಇವನ್ನ. ಇಲ್ಲಿ ಹೋಗಿ ಹೆಚ್ಚು ಕಮ್ಮಿ 1 ಗಂಟೆ ಬಾತ್ರೂಮಲ್ಲಿ ನಿಂತು ಸ್ನಾನ ಮಾಡಿ ಬಂದ. ತುಂಬ ತೊಳ್ಕೊಂಡ ಪಾಪ. ಮತ್ತೆ ಬಂದು ಮಲಗ್ದ. ನಾನು ಆಗಲೇ ಮಲ್ಕೊಂಡೆ. ಸ್ವಲ್ಪ ಹೊತ್ತಾದಮೇಲೆ ಎದ್ದು ನೋಡಿದೆ. ಪಕ್ಕದಲ್ಲಿ ಸೌರವ್ ಕಾಣಲಿಲ್ಲ. ನನಗೆ ಹೆದರಿಕೆ ಆಯಿತು. ಸೌರವ್ ಸೌರವ್ ಅಂತ ಕಿರ್ಚ್ಕೊಂಡೆ. ಹುಡುಕಿದೆ, ಎಲ್ಲೂ ಸಿಗಲಿಲ್ಲ ಅವನು. ಕೆಳಗೆ ಬಂದು ಅಲ್ಲಿ ಇರೋ ರಿಸೆಪ್ಷನಿಸ್ಟ್ ಒಬ್ಬರನ್ನ ಕೇಳಿದೆ. ಅವ್ರ ಹೆಸರು ಫಯಾಜ್. ಈ ಥರ ಒಂದು ಹುಡುಗ ಈ ಥರ ಬಟ್ಟೆ ಹಾಕ್ಕೊಂಡಿದ್ದ, ಇಲ್ಲೆಲ್ಲಾದರೂ ನೋಡಿದ್ರೆ ಇಷ್ಟು ಎತ್ತರ ಇದ್ದ, ಇಷ್ಟು ದಪ್ಪ ಇದ್ದ ಅಂತ ಕೇಳಿದ್ರೆ, ಅವನು ಯಾರು ಅಂತ ಕೇಳ್ದ. ನನ್ನ ಮಗ ಅಂತ ಹೇಳಿದೆ. ನಿಮ್ಮ ಮಗ ಆದರೆ ನಿಮ್ಮ ಮಗನ ಮೇಲೆ ಕಣ್ಣಿರೋಕೆ ನಿಮ್ಗೆ ಗೊತ್ತಿಲ್ವಾ? ಇಲ್ಲಿ ಬಂದು ನಮ್ಮನ್ನು ಕೇಳ್ತೀರಾ ಅಂತ ಕೂಗಾಡ್ದ. ಅಲ್ಲ, ನಾನು ನಿದ್ದೆ ಮಾಡಿದ್ದೆ, ಅವನೆಲ್ಲೋ ಹೊಟ್ಟೋಗಿದ್ದಾನೆ ಅಂತ ಹೇಳಿದ್ರೆ, ಈ ಹುಡುಗರು ಹಾಗೇನೆ, ನಮ್ಮ ಹುಡುಗರು ಹಾಗೇನೆ ಗೊತ್ತಾ, ಎಲ್ಲ ಕಡೆ ಓಡಾಡ್ತಾರೆ, ಸೈಕಲ್ ಕೊಡಿಸಿ ಅಂತ ಕೇಳ್ತಾರೆ. ಯಾರು ಅಂತಂದೆ. ಸೈಕಲ್ ಕೊಡಿಸಿ ಅಂತಾನೆ ಅಂತಂದ್ರು. ಯಾರು? ನನ್ನ ಮಕ್ಕಳೇ. ಅವ್ರಿಗೇನೋ ಸೈಕಲ್ ಕೊಡಿಸಿದ್ರೆ ಅವರಮ್ಮ ಹತ್ರ ಸುಮ್ಮನೆ ಇರೋಕ್ಕಾಗತ್ತಾ ಅಂತ ಏನೇನೋ ಅವ್ರ ಮಕ್ಕಳ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಪ್ಲೀಸ್ ಅಂತ ನಾನು ಎಷ್ಟು ಸತಿ ರಿಕ್ವೆಸ್ಟ್ ಮಾಡಿಕೊಂಡ್ರು, ನಾನು ಏನೇ ಹೇಳಿದ್ರು ಅವ್ರ ಕುಟುಂಬ, ಅವರ ಫ್ಯಾಮಿಲಿ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದ. ಹೊರಗೋದೆ, ಯಾವುದಾದ್ರೂ ಕಾರಲ್ಲೋ ಎಲ್ಲಾದರೂ ಕೂತಿದ್ದಾನೇನೋ ಅಂತ ಸುತ್ತಲೂ ಹುಡುಕಿದೆ. ಏನೂ ಕಾಣಲಿಲ್ಲ, ಏನೂ ಗೊತ್ತಾಗಲಿಲ್ಲ. ನೀವು ಒಂದೊಂದು ಸತಿ ನೆನಪಿಸ್ಕೊಳ್ಳಿ, ಏನಾದರೂ ಎಲ್ಲಿ ಹೋಗಿರ್ಬೋದು ಅಂತ ಕೇಳಿದೆ. ನಿಮ್ಮ ಹುಡುಗನಿಗೆ ಏನಾದರೂ ಅಭ್ಯಾಸಗಳಿದಾವ ಅಂತ ಕೇಳಿದ್ರು. ಅಭ್ಯಾಸ ಅಂದರೆ ಅದೇ ನನ್ನ ಉದಾಹರಣೆಗೆ ನನ್ನ ಮಕ್ಕಳು ಯಾವಾಗಲೂ ಆ ಇಂಗ್ಲೀಷ್ ಸಿನಿಮಾ, ಆ ಒಂದು ಹೀರೋ ಇದಾನಲ್ಲ ಈ ಥರ ಕನ್ನಡಕ ಹಾಕ್ಕೊಂಡು, ಅವನ ಸಿನಿಮಾ ಹೋಗಬೇಕು ಅಂತ ಕೇಳ್ತವೆ ಮುಂಡೆ ಮಕ್ಕಳು ಅಂತ ಹೇಳ್ತಾ ಹೋದ. ಅವನು ಬಂದಾಗಿಂದ ಒಂದು ಮಸ್ಜಿದ್ ನೋಡಿದಾಗ ಅವನು ಕಣ್ಣು ಸ್ವಲ್ಪ ಬ್ರೈಟನ್ ಆಗಿದ್ದು ನಾನು ಗಮನಿಸಿದ್ದೆ. ಮೋಸ್ಟ್ಲಿ ಮಸ್ಜಿದ್ಗೆ ಹೋಗಿರ್ಬೋದು ಅಂತ ಹೇಳಿದೆ. ಅದೇ ಪ್ರಪಂಚದಲ್ಲೆಲ್ಲ ಇರೋ ದೊಡ್ಡ ಮಸ್ಜಿದ್ ಪಾಕಿಸ್ತಾನಲ್ಲೇ ಇದೆ, ಗೊತ್ತಾ ನಿಮಗೆ ಅಂತಂದರು. ಇಲ್ಲ ಅಂದೆ. ಇಲ್ವಾ? ಗೊತ್ತಿಲ್ವಾ? ಅಲ್ಲಿದೆಯಲ್ಲ ಬೆಳ್ಳಿಗಿರೋದು ಅಂತ ಕೇಳಿದ್ರು. ಹೌದು, ಆ ಮಸ್ಜಿದ್ನ ನೋಡ್ತಿದ್ದ ಅಂತ ಹೇಳಿದೆ. ಅಷ್ಟೊತ್ತಿಗೆ ಸುಮಾರು ಕತ್ಲಾಗಿತ್ತು. ಪ್ಲೀಸ್ ನನಗಲ್ಲಿ ಒಂದು ಸ್ವಲ್ಪ ಕರ್ಕೊಂಡು ಹೋಗೋಕ್ಕೆ ಯಾರನ್ನಾದರೂ ಕಳಿಸ್ತೀರಾ ಅಥವಾ ಬರ್ತೀರಾ? ನನ್ನ ಕೈಲಿ ಆಗ್ತಾ ಇಲ್ಲ, ನನಗೆ ಹೆಂಗೆ ಹೋಗಬೇಕೋ ಗೊತ್ತಾಗ್ತಿಲ್ಲ ಅಂತ ಕರೆದೆ. ಇಲ್ಲ ಅಂದ ಫಯಾಜ್. ಪ್ಲೀಸ್ ಅಂತ ಕೇಳಿದೆ. 1 ನಿಮಿಷ ಇರು ಅಂತ ಒಳಗೋದ. ಅವನು ಅಷ್ಟೊತ್ತು ನ್ಯೂಸ್ ಪೇಪರ್ ತಗೊಂಡು, ನಾನು ಒಂದು ಪ್ರಶ್ನೆ ಕೇಳಿ ಅದನ್ನು ಮತ್ತೆ ಕೇಳೋವಾಗ ನ್ಯೂಸ್ ಪೇಪರ್ ಓದ್ಕೊಳ್ತಾ, ಮತ್ತೆ ಇನ್ನೊಂದು ಸತಿ ಹೇಳು ಅಂತ ಹೇಳಿ ಪ್ರತಿ ಪ್ರಶ್ನೆಗೂ ಒಂದು ಸತಿ ಹೇಳೋವಾಗ ಪೇಪರ್ ನೋಡೋದು, ಇನ್ನೊಂದು ಸತಿ ಹೇಳು ಅಂತ ಕೇಳಿದಾಗ ಪೇಪರಲ್ಲಿ ಗಾಳಿ ಬೀಸ್ಕೊಳ್ಳೋದು, ಹಾಗೆ ಮಾಡ್ತಾಯಿದ್ರು. ಇವಾಗ 1 ನಿಮಿಷ ಇರು ಅಂತ ಎದ್ದೋಗಿ ಕನ್ನಡಕ ಬದಲಾಯಿಸ್ಕೊಂಡು ಹಿಂದ್ಗಡೆ ಒಂದು ಸ್ಯಾರಿ ಉಡ್ಕೊಂಡಿರೋ ಹೆಂಗಸನ್ನು ಕರ್ಕೊಬಂದು ಅವ್ರ ಸೀಟಲ್ಲಿ ಕೂರಿಸಿ, ನಾನು ನಿಮ್ಮ ಜೊತೆಗೆ ಬರ್ತಿದ್ದೀನಿ, ಆದರೆ ನಿಮ್ಮ ಮಗನು ಹುಡುಕ್ಬೇಕು ಅನ್ನೋ ಕಾರಣಕ್ಕಾಗಿ ಅಥವಾ ನೀವೇನೋ ದುಡ್ಡು ಕೊಡ್ತೀರಾ ಅಂತಲ್ಲ, ನಾನು 3 ಜನ ಮಕ್ಕಳ ತಂದೆ, ಅದಕ್ಕಾಗಿ ಬರ್ತಿದ್ದೀನಿ, ನಡೀರಿ ಅಂತ ಹೇಳ್ದ. ಇವನು ಮಾತಾಡಿದಷ್ಟು ಕೇರ್ಲೆಸ್ ಆಗಿದ್ದಷ್ಟು ಕೆಟ್ಟವನಲ್ಲ ಈ ಫಯಾಜ್ ಅಂತ ಅನ್ನಿಸ್ತು. ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋದ್ವಿ. ಅವ್ರು ಕೇಳೋ ಯಕ್ಷ ಪ್ರಶ್ನೆಗಳಿಗೆ ಸಮಾಧಾನ ಹೇಳಲಿಕ್ಕೆ ಸಾಕಾಯಿತು. ಆಫ್ಟರ್ ಆಲ್ ಒಂದು 1000 ಹುಡುಗ ಸತ್ತರೆ ಅವನು ಎಲ್ಲ ಕಳೆದೋದ್ರೆ ಏನು ಸಾರ ಅಷ್ಟು ತಲೆ ಕೆಡಿಸ್ಕೋತೀರಾ ಅನ್ನೋ ಥರದ ಭಾವನೆ ಬಂತು. ಇವನು ಮತ್ತೊಬ್ಬ ಆಫ್ಘನ್ ರೆಫ್ಯೂಜಿ ಹುಡುಗ ಅನ್ನೋ ಥರ ಭಾವನೆಯೂ ಅರ್ಥ ಆಯಿತು. ಮತ್ತು ಯಥಾ ಪ್ರಕಾರ ದಾರಿಯಲ್ಲಿ ಹುಡುಕ್ತಾ ಹೋದ್ವಿ. ಅಲ್ಲಿ ಇರೋ ಮಸ್ಜಿದಿಂದ ಒಂದು 250 ಮೀಟರ್ ದೂರದಲ್ಲಿ ಒಂದು ಪಾರ್ಕ್ ಹತ್ರ ಇರೋ ಹುಲ್ಲಲ್ಲಿ ಮೊಣಕಾಲ ಮೇಲೆ ತಲೆ ಊರಿ ಅಳ್ತಾ ಕೂತಿದ್ದ. ಹೋಗಿ ಅವನ್ನ ಹಿಡ್ಕೊಂಡೆ. ಪ್ರಾಣ ಎದ್ದು ಬಂದಂಗಾಯಿತು. ಫಯಾಜ್, ನಾನು ಹೋಗ್ತಿದ್ದೀನಿ, ನಿಮ್ಮನ್ನು ಡ್ರಾಪ್ ಮಾಡೋಕ್ಕಾಗಲ್ಲ ಅಂತಂದರು. ಏನು ಪರವಾಗಿಲ್ಲ, ನಡ್ಕೊಂಡು ಹೋಗ್ತೀವಿ ಹೋಗಿ ಅಂತ ಖುಷಿಯಾಗಿ ಹೇಳಿದೆ. ರೂಮ್ಗೆ ಹೋಗೋಣ ಬಾ ಅಂತ ಕರೆದೆ. ಅವನಿಗೇನು ನೋವಾಗ್ತಿತ್ತು. ನಾನು ಏನು ಕೇಳಲಿ? ನಾನು ಕೈ ಹಿಡ್ಕೊಂಡ್ರೆ ಬಿಡಿಸ್ಕೊಂಡ. ನೀನು ನನ್ನ ತುಂಬ ಭಯಪಡಿಸಿದೆ ಗೊತ್ತಾ, ನಂಗೆ ಹೇಳ್ದಂಗೆ ಹಿಂಗೆ ಬರಬೇಡ ಅಂತ ಕೇಳಿದೆ. ನೀವು ಪಂಜೀರ್ ವ್ಯಾಲಿಯಲ್ಲಿರೋ ಮಸ್ಜಿದ್ ನೋಡಿದ್ದೀರಾ ಅಂತ ಕೇಳ್ದ. ಬ್ಲೂ ಕಲರ್ ಒನ್, ಚಿಕ್ಕಂದ್ರಲ್ಲಿ ಯಾವಾಗಲೂ ನೋಡ್ದಂಗೆ ನೆನಪಿದೆ. ಯಾಕೆ ಅಂತ ಕೇಳಿದೆ.
ಅಪ್ಪ ನಾನು ತುಂಬ ಚಿಕ್ಕವನಿರ್ಬೇಕಾದ್ರೆ ಕರ್ಕೊಂಡು ಹೋಗಿದ್ರು. ಅಮ್ಮ ಅಜ್ಜಿ ಕೂಡ ಬಂದಿದ್ದರು. ಅಲ್ಲಿ ಸುಮಾರು ಪಾರಿವಾಳಗಳಿದ್ವು. ಅದಕ್ಕೆ ಊಟ ಕೊಡು ಅಂತ ಹೇಳಿ ಅಜ್ಜಿ ನನ್ನ ಕೈಯಲ್ಲಿ ಮುರಿದು ಮುರಿದು ಕೊಟ್ಟರು. ಒಂದು 5-6ಕ್ಕೆ ನಾನು ತಿನ್ನಿಸ್ದೆ. ಅದಾದಮೇಲೆ ಎಷ್ಟೊಂದು ಪಾರಿವಾಳಗಳು ಬಂದು ನನ್ನ ಸುತ್ತಲೂ ಹಾರ್ತಾ ಇದ್ವು. ತುಂಬ ಖುಷಿಯಾಗಿತ್ತು ನನಗವತ್ತು ಅಂತ ಹೇಳ್ದ. ಬಹುಶಃ ಹಾಸ್ಪಿಟ್ಲ್ ಹತ್ರ ಮತ್ತು ಈ ಹೋಟೆಲ್ ರೂಮಿಗೆ ಬಂದಾಗ ಹೊರಗಡೆ ಪಾರಿವಾಳಗಳನ್ನು ನೋಡಿ ಅದೆಲ್ಲ ನೆನಪಾಯಿತು ಅಂತ ಕಾಣುತ್ತೆ. ನೀನು ತುಂಬ ಮಿಸ್ ಮಾಡ್ಕೊಳ್ತಿದ್ಯಾ ಅಪ್ಪನ್ನ ಅಂತ ಕೇಳಿದೆ. ನಿಮ್ಮ ಅಪ್ಪನ ನೀವು ಮಿಸ್ ಮಾಡ್ಕೊಳ್ಳಲ್ವಾ ಅಂತ ಕೇಳ್ದ ಅವನು. ನಮ್ಮಮ್ಮ ತುಂಬ ಚಿಕ್ಕಂದ್ರಲ್ಲೇ ತೀರ್ಕೊಂಡಿದ್ರು. ನಮ್ಮಪ್ಪ ದೊಡ್ಡವರಾದ್ಮೇಲೆ ತೀರ್ಕೊಂಡ್ರು. ಸ್ವಲ್ಪ ವರ್ಷ ಆಯಿತು. ಯಾವಾಗಾದರೂ ಮಿಸ್ ಮಾಡ್ಕೊಳ್ತೀನಿ ಅಪ್ಪನ್ನ ಅಂತ ಹೇಳಿದೆ. ನನಗೆ ಭಯ ಆಗ್ತಿದೆ. ನಾನು ನಮ್ಮಪ್ಪ ಅಮ್ಮನ ಮುಖಗಳು ಮರ್ತೋಗ್ತಿದ್ದೀನಿ ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅದು ಕೆಟ್ಟದ್ದು ಅನಿಸುತ್ತಲ್ವಾ, ಹಂಗೆ ಮರಿಬಾರ್ದಲ್ವಾ ಅಂತ ಅಳ್ತಾ ಇದ್ದ. ನನ್ನ ಪಾಕೆಟಲ್ಲೇ ಇದ್ದ ಹಸನ್ ಫೋಟೋ ರಹೀಮ್ ಖಾನ್ ಅವ್ರು ಕೊಟ್ಟಿರೋದು ತೆಗೆದುಕೊಟ್ಟೆ. ಅವನು ಅಲ್ಲಿ ಬರ್ತಿರೋ ಆ ಮಸ್ಜಿದ್ ಮುಂದೆ ಇರೋ ಲೈಟ್ಗಳು ಬೆಳಕು ಕಡೆಗೆ ಅದನ್ನು ತಿರುಗಿಸಿ ಆ ಫೋಟೋ ಸುತ್ತಲೂ ಹಿಂಗೆ ಬೆರಳಲ್ಲಿ ಸವರ್ಕೊಂತ ಅದನ್ನು ಪದೇ ಪದೇ ನೋಡಿ ತಗೊಳ್ಳಿ ಅಂತ ವಾಪಸ್ ಕೊಡೋಕೆ ಬಂದ. ಹಿಡ್ಕೋ ಅಂತ ಹೇಳಿದೆ. ಇದು ನಿಮ್ದಲ್ವಾ ಅಂತಂದ. ನಿಮ್ಮಪ್ಪ, ನಮ್ಮದಿದು ಫೋಟೋ, ನಿನ್ನ ಹತ್ರ ಇರಲಿ ಅಂತ ಹೇಳಿದೆ. ಹಾಗೆ ಇಬ್ಬರು ಮಾತಾಡ್ಕೊಂಬಂದ್ವಿ ಹೋಟೆಲ್ಗೆ. ಊಟ ಮಾಡಿ ಮಲಗಿದ್ವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಊಟ ಮಾಡಿ ಮತ್ತು ಅದೇ ಸ್ವಲ್ಪ ಪಂಜಿರ್ ಗೇಮ್ ಆಡಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಹೀಗೆ 1-2 ವಾರ ಕಳೆದ್ವಿ. ನನಗೆ ತುಂಬ ಎದೆ ನೋವು ಬರ್ತಿತ್ತು. ಎಲ್ಲ ಮಾರ್ಫಿನ್ ಟ್ಯಾಬ್ಲೆಟ್ಸ್ ಹಾಕ್ಕೊಂಡ್ರೇ ನನಗೆ ಸರಿ ಹೋಗೋದು, ಆ ಥರ ಆಗ್ತಿತ್ತು. ಸ್ವಲ್ಪ ನನಗೆ ಬೆಟರಾಗಿದೆ ಅನ್ನೋವಾಗ ಅಲ್ಲಿರೋ ಒಂದು ಪಾರ್ಕ್ಗೆ ಸೌರಭ್ನ ಕರ್ಕೊಂಡೋದೆ. ಅಲ್ಲಿ ಹಿಂದಿ ಸಾಂಗ್ ಪ್ಲೇ ಮಾಡ್ತಿದ್ರು. ಮಕ್ಕಳೆಲ್ಲ ಚೀರಾಡಿಕೊಂಡು ಸಾಕರ್ ಗೇಮ್ ಆಡ್ತಿದ್ರು. ನಾನು ಮತ್ತು ಸೌರಭ್ ಒಂದು ಮರದ ಕೆಳಗೆ ಕೂತು ಒಂದು ಆಟ ಪಂಜೀರ್ ಆಡಿದ್ವಿ. ಒಮ್ಮೊಮ್ಮೆ ಅವನ್ನ ಗೆಲ್ಲಿ ಅಂತ ಬಿಡ್ತಾ ಇದ್ದೆ. ಹಾಗೆ ಮಾತು ಬೆಳೆಸಿದ್ವಿ. ನನಗೆ ಇದು ಸಾಕು, ತಿನ್ನೋಕೆ ಬೇಕು ಅಂತ ಕೈಯಲ್ಲಿ ಹಿಂಗೆ ಆ್ಯಕ್ಷನ್ ಮಾಡಿ ತೋರಿಸ್ದ. ಪ್ಯಾಕ್ ಮಾಡಿಸ್ಕೊಂಬಂದಿರೋ ಸ್ಯಾಂಡ್ವಿಚ್ ಮತ್ತು ಸಮೋಸ ಕೊಟ್ಟೆ. ಅದನ್ನು ಬಿಡಿಸಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ದ. ಹೀಗೆ ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಹೇಳಿದೆ, ನಿಮ್ಮಪ್ಪ ನಾನು ಅಣ್ಣ ತಮ್ಮ ಗೊತ್ತಾ ನಿನಗೆ ಅಂತ ಕೇಳಿದೆ. ಅವನ ಕೈಯಲ್ಲಿರೋ ಸ್ಯಾಂಡ್ವಿಚ್ ಕೆಳಗೆ ಬಿದ್ದೋಯ್ತು. ಅಪ್ಪಂಗೆ ಗೊತ್ತಾ ಅಂತ ಕೇಳ್ದ. ಇಲ್ಲ ಅಂತ ಹೇಳಿದೆ. ನನಗ್ಯಾರೂ ಹೇಳಲಿಲ್ಲ ಅಂದ. ನನಗೆ ಗೊತ್ತಿರಲಿಲ್ಲ, ಇತ್ತೀಚೆಗೆ ಗೊತ್ತಾಯಿತು ಅಂತ ಹೇಳಿದೆ. ಮತ್ತು ನಿಮ್ಮಪ್ಪ ನಮ್ಮಪ್ಪನ ಚೆನ್ನಾಗಿ ನೋಡ್ಕೊತಿದ್ರಾ ಅಂತ ಕೇಳ್ದ. ಇಬ್ಬರನ್ನೂ ಸಮಾನವಾಗಿ ನೋಡ್ಕೋತಿದ್ರಾ ಅಂತ. ಹೌದು, ತುಂಬ ಸಮಾನವಾಗೇ ನೋಡ್ತಾ ಇದ್ರು ನಮ್ಮಪ್ಪ. ಆದರೆ ಇಬ್ಬರನ್ನೂ ಬೇರೆ ಬೇರೆ ಥರ ನೋಡ್ತಿದ್ರು. ಅಂದರೆ ನಿಮ್ಮಪ್ಪ ನಮ್ಮ ಅಪ್ಪನ ಬಗ್ಗೆ ತುಂಬ ಅವಮಾನಕರವಾಗಿ ಫೀಲ್ ಆಗ್ತಿದ್ರಾ ಅಂತ ಕೇಳ್ದ. ಇಲ್ಲ, ನಮ್ಮಪ್ಪ ಅವ್ರ ಬಗ್ಗೆನೇ ಅವರು ಅವಮಾನಕರವಾಗಿ ಫೀಲ್ ಆಗ್ತಿದ್ರು. ನಿಮ್ಮಪ್ಪನ್ನ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ರು ಅಂತ ಹೇಳಿದೆ. ಅದಾದಮೇಲೆ ಅವನೇನು ಮಾತಾಡಲಿಲ್ಲ. ಸುಮ್ಮನೆ ರೂಮಿಗೆ ಬಂದ್ವಿ, ಮಲ್ಕೊಂಡ್ವಿ. ಈ ಮಧ್ಯದಲ್ಲಿ ಅವತ್ತು ನನ್ನ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡಿದ್ದ. ನಾನು ಇಷ್ಟರವರೆಗೂ ಅವನ್ನ ಮುಟ್ಟೋಕ್ಕೋದ್ರೆ ಅವನು ಕೈ ಎಳ್ಕೊತಿದ್ದ. ಅವನಿಗೆ ಹತ್ರಕ್ಕೆ ಎಳ್ಕೊಂಡ್ರು ಬಿಡಿಸ್ಕೊಂಡೋಗಿ ದೂರ ಕೂತ್ಕೊಳ್ತಿದ್ದ. ಯಾಕೆ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅವನಿಗೆ ಏನು ಬೇಕೋ ಅದು ಮಾತಾಡಿಸಿದ್ರೆ ಪೂರ್ತಿ ಸಮಾಧಾನ ಹೇಳ್ತಾ ಇರಲಿಲ್ಲ ಅವನು. ಟಿ ವಿಯಲ್ಲಿ ಒಂದ್ಸಲಿ ತೋರಿಸಿ, ಇದು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಹೇಳಿದೆ. ನಾನು ಒಂದು ಮ್ಯಾಪಲ್ಲಿ ನೋಡಿದ್ದೆ, ರೆಡ್ ಕಲರ್ ಬ್ರಿಡ್ಜ್ ಇದೆ ಅಂತ ಹೇಳ್ದ. ಹೌದು, ಅಲ್ಲೇ ನಮ್ಮ ಮನೆ ಇರೋದು, ಸ್ವಲ್ಪ ದೂರದಲ್ಲಿ, ಪಕ್ಕದಲ್ಲಿ ಒಂದು ಲೇಕ್ ಕೂಡ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಅಲ್ಲಿ ಮಂಜು ಬೀಳುತ್ತಾ ಅಂತ ಕೇಳ್ದ. ಮಂಜು ಅಲ್ಲ, ಒಂಥರ ಹೊಗೆ ಮಂಜು ಬರುತ್ತೆ. ಒಂದೊಂದ್ಸಲಿ ಆ ಬ್ರಿಡ್ಜು ಆ ರೆಡ್ ಕಲರಲ್ಲಿ ಕಾಣೋದೇ ಇಲ್ಲ. ಆದರೆ ಅಲ್ಲೆಲ್ಲ ರೋಡ್ಗಳಿರ್ತವೆ. ಹಿಂಗೆ ಗಾಡಿಯಲ್ಲಿ ಹೋಗ್ತಾ ಇದ್ದರೆ ಅದು ಸ್ಟ್ರೈಟಾಗಿ ಎತ್ತರ ಇರ್ತವೆ. ಹೋಗ್ತಾ ಇದ್ರೆ ನಾವು ಆಕಾಶಕ್ಕೆ
ಏರ್ತಾ ಇದ್ದೀವೇನೋ ಅನ್ನೋ ಥರ ಭಾಸವಾಗುತ್ತೆ. ಮುಂದೆ ಹೋಗ್ತಾ ಇದ್ರೆ ಆಕಾಶ ಆ ಭೂಮಿ ಎರಡು ಏಕವಾದಂಗೆ ಕಾಣ್ತಾ ಇರುತ್ತೆ ಅಂತ ಹೇಳಿದೆ. ಭಯ ಆಗಲ್ವಾ ಅವಾಗ ಅಂತ ಕೇಳ್ದ. ಆಗತ್ತೆ, ಆದರೆ ಫಸ್ಟ್ ಟೈಮ್ ಮಾತ್ರ, ಮತ್ತೆ ಅದು ಚೆನ್ನಾಗಿ ಅಭ್ಯಾಸ ಆಗೋಗುತ್ತೆ ನಮಗೆ ಅಂತ ಹೇಳಿದೆ. ಹೀಗೆ ಮಾತು ಬೆಳೆಸ್ತಾ ನಮ್ಮಪ್ಪ ನನಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಹೇಳಿದರು. ನಾನು ಅವ್ರಿಗೆ ಹೊಡೆದೆ ಅಲ್ವಾ, ನನಗೆ ದೇವ್ರ ನನ್ನನ್ನು ನರಕಕ್ಕೆ ಕಳಿಸ್ತಾರ, ನಮ್ಮಪ್ಪ ಬೇಜಾರು ಮಾಡ್ಕೋತಾರೆ ನನ್ನ ಬಗ್ಗೆ, ನಮ್ಮಪ್ಪ ತುಂಬ ಡಿಸಪಾಯಿಂಟ್ ಆಗ್ತಾರ ನನ್ನ ಬಗ್ಗೆ ಅಂತ ತುಂಬ ಮುಖ ಚಿಕ್ಕದು ಮಾಡಿಕೊಂಡು ಕೇಳ್ದ. ಅವನ್ನ ಹತ್ರಕ್ಕೆ ಕೇಳ್ಕೊಂಡೆ, ಬಿಡಿಸ್ಕೊಂಡ. ಆದರೂ ಹತ್ರಕ್ಕೆ ಕೇಳ್ಕೊಂಡೆ. ಇಲ್ಲ ಸೌರವ್, ನೀನು ನನ್ನ ಪ್ರಾಣ ಉಳಿಸಿರೋದಕ್ಕೆ ನಿಮ್ಮಪ್ಪ ತುಂಬ ಖುಷಿ ಪಡ್ತಾರೆ. ನಿನಗೆ ಗೊತ್ತಾ, ಚಿಕ್ಕಂದ್ರಿಂದ ನನ್ನನ್ನು ನಿಮ್ಮಪ್ಪ ತುಂಬ ಸತಿ ಕಾಪಾಡಿದ್ದಾರೆ. ಆದರೆ ನಿಮ್ಮಪ್ಪ ಒಂದು ಸತಿ ಇವಾಗ ನೀನು ತೊಂದರೆ ಕೊಟ್ಟಿಯಲ್ಲ, ಅವನಿಂದನೇ ಸಮಸ್ಯೆಗೆ ಒಳಗಾದರು. ಅವಾಗ ನನಗೆ ಸಹಾಯ ಮಾಡೋಕ್ಕಾಗಲಿಲ್ಲ. ಅವರು ಮತ್ತು ನಮ್ಮಪ್ಪ ಕೆಟ್ಟವ್ರಿಗೂ ಕೂಡ ಹಾನಿ ಮಾಡಬಾರ್ದು ಅಂತ ಹೇಳ್ತಾರೆ ಅಂತ ಹೇಳ್ದ. ಆದರೆ ಕೆಲವೊಮ್ಮೆ ತುಂಬ ಕೆಟ್ಟವ್ರಿಗೆ ಹಾನಿ ಮಾಡಿದಾಗ ಏನೂ ಆಗಲ್ಲ. ಒಂದು ಟೈಮಲ್ಲಿ ನಿಮ್ಮಪ್ಪ ಆ ಎಡಗಣ್ಣಿಗೆ ನಾನು ಸ್ಲಿಂಗ್ ಶಾಟ್ ಹೊಡಿತೀನಿ ಅಂತ ಬೆದರಿಸಿ ನನ್ನನ್ನು ಕಾಪಾಡಿದರು. ಆದರೆ ಅವತ್ತು ನಿಮ್ಮಪ್ಪ ಮಾಡಬೇಕಾದ ಕೆಲಸ, ನೀನು ಮಾಡೋಕ್ಕೆ ಹೊರಟಿದ್ದ ಕೆಲಸ, ಮತ್ತು ನಾನು ಮಾಡಬೇಕಾಗಿರೋ ಕೆಲಸವನ್ನು ಇವತ್ತು ನೀನು ಮಾಡಿ ಮುಗಿಸಿದ್ಯಾ. ಯಾರು ನಿನ್ನ ಬಗ್ಗೆ ಡಿಸಪಾಯಿಂಟ್ ಆಗಲ್ಲ. ಎಲ್ಲದಕ್ಕೂ ಮೀರಿ ನೀನು ನನ್ನ ಪ್ರಾಣ ಉಳಿಸಿರೋದಕ್ಕೆ ನಿಮ್ಮಪ್ಪ ತುಂಬ ಖುಷಿ ಪಡ್ತಾರೆ ಅಂತ ಹೇಳಿ ಅವನ್ನ ಮೇಲೆ ನನ್ನ ಹತ್ರ ಕೇಳಿಕೊಂಡೆ. ಅವನು ಅಳ್ತಾ ಇದ್ದ. ಹತ್ತು ಅವನ ನಮ್ಮಪ್ಪ, ಈಗ ನಿಮ್ಮಪ್ಪ ಇದ್ದಿದ್ರೆ ಎಷ್ಟು ತಪ್ಕೊತಿದ್ರು ನಿನ್ನ ಗೊತ್ತಾ ಅಂತ ಹೇಳಿದಾಗ, ಬೇಡ, ನನಗೆ ಅವ್ರು ಯಾರು ನನ್ನನ್ನು ನೋಡೋದು ಇಷ್ಟ ಇಲ್ಲ, ಅವ್ರು ಯಾರು ಬೇಡ ಇವಾಗ ಸದ್ಯಕ್ಕೆ ನನಗೆ ಅಂತ ಮತ್ತೆ ಅಳ್ತಾ ಇದ್ದ. ಏನಾಯಿತು ಅಂತ ಕೇಳಿದೆ. ಆ ಬ್ಯಾಡ್ ಮನುಷ್ಯ ಇದ್ನಲ್ಲ, ಆ ಕೆಟ್ಟ ಮನುಷ್ಯ ಮತ್ತು ಅವ್ರ ಜೊತೆ ಇದ್ದ ಮನುಷ್ಯರು ನನ್ನ ಏನೇನೋ ಮಾಡಿದ್ದಾರೆ, ಮಾಡಬಾರ್ದು ಕೆಲಸ ಎಲ್ಲ ನನ್ನ ಕೈಯಲ್ಲಿ ಮಾಡಿಸಿದ್ದಾರೆ. ನನ್ನನ್ನು ಈ ರೀತಿಯಲ್ಲಿ ನಮ್ಮಪ್ಪ ಅಮ್ಮ ಯಾರೂ ನೋಡೋದು ಇಷ್ಟ ಇಲ್ಲ ನನಗೆ. ನಾನು ತುಂಬ ಕೊಳಕು, ನಾನು ತುಂಬ ಕೆಟ್ಟದಾಗಿದ್ದೀನಿ, ನಾನು ತುಂಬ ಕೆಟ್ಟೋಗಿದ್ದೀನಿ, ನೀವು ನನ್ನ ಮುಟ್ಟಬೇಡಿ ಅಂತ ಅಳ್ತಾ ಇದ್ದ. ಇಲ್ಲ, ನೀನು ಕೆಟ್ಟವನಲ್ಲ, ನೀನು ತುಂಬ ಪವಿತ್ರವಾದವನು, ಅವರೇ ಕೆಟ್ಟವರು, ನಿನ್ನ ಕೆಡಿಸಿರೋದು ಅವರು, ಅಂದರೆ ಅವ್ರ ಮನಸ್ಸು ಕೆಟ್ಟದು, ಅವ್ರಿಗೆ ನೀನು ಪನಿಷ್ಮೆಂಟ್ ಕೊಟ್ಟಿದೆಯಾ ಅಂತ ಅವನಿಗೆ ನಾನು ಆತ್ಮಸ್ಥೈರ್ಯ ತುಂಬಿಸೋದಕ್ಕೆ ತುಂಬ ಕಷ್ಟಪಡಬೇಕಾಗಿ ಬಂತು. ಅವನು ನನ್ನ ಎದೆ ಮೇಲೆ ತಲೆ ಇಟ್ಟು ಅಳ್ತಾನೇ ಇದ್ದ, ತುಂಬ ಅಳ್ತಿದ್ದ. ಒಂದೇ ಮೊಲದಲ್ಲಿ ಹಾಲು ಕುಡ್ದಿರೋ ಇಬ್ಬರು ಮಕ್ಕಳಿಗೆ ಅಣ್ಣ ತಮ್ಮಂದಿರ ಸಂಬಂಧ ಬೆಳೆಯೋದೇ ಅಲ್ಲ. ಮಗು ನಮ್ಮ ಎದೆ ಮೇಲೆ ಮಲಗಿ ಹತ್ತು ಸಮಾಧಾನ ಪಡಿಸ್ಕೊಂಡಾಗ ಕೂಡ ನಮ್ಮ ಮಧ್ಯ ಒಂದು ಬಾಂಧವ್ಯ ಬೆಳೆಯುತ್ತೆ. ಈಗದು ನಮ್ಮ ರಕ್ತದ ಕುಡಿಯಲ್ವಾ, ಆಲ್ರೆಡಿ ನಮ್ಮ ಮಧ್ಯ ಬಾಂಧವ್ಯ ಬೆಳೆಯೋದು ಸ್ಟಾರ್ಟ್ ಆಗಿತ್ತು. ಅವನ್ನ ಬಿಡೋಕ್ಕೆ ನಾನು ರೆಡಿ ಇರಲಿಲ್ಲ. ಹತ್ರ ಹೇಳ್ಕೊಂಡೆ, ಮತ್ತಷ್ಟು ಹತ್ರ ಹೇಳ್ಕೊಂಡೆ. ನನಗೆ ಗೊತ್ತಿಲ್ಲದೆ ಇರೋಷ್ಟು ಸಮಾಧಾನ ಆಯಿತು. ಅವನು ಅಳ್ತಾ ಹಾಗೇ ನಿದ್ದೆ ಮಾಡಿಬಿಟ್ಟ. ಅವನ್ನ ಮಲಗಿಸಿ ಬೆಡ್ಶೀಟ್ ಹೊದಿಸ್ದೆ. ಅಷ್ಟೊತ್ತಿಗೆ ಅಮೆರಿಕಾಗೆ ಕಾಲ್ ಮಾಡಿ ಸೊರೆಯ ಹತ್ರ ಮಾತಾಡಿದೆ. ಅಮೀರ್, ಎಲ್ಲೋಗಿದ್ಯಾ? ನನಗೆ ಯಾಕೆ ಇಷ್ಟು ದಿನ ಫೋನ್ ಮಾಡಿಲ್ಲ, ಏಕಾಯ್ತು, ಏನು ನಿನ್ನ ವಾಯ್ಸ್ ಹೀಗಿದೆ ಅಂತ ಅವಳು ಕೇಳಿದ್ಲು. ನೋಡು, ನಾನು ಕಾಲಿಂಗ್ ಕಾರ್ಡ್ ತೊಗೊಂಡಿದ್ದೀನಿ, 1 hour ಟೈಮ್ ಇದೆ. ನೀನು ಸ್ವಲ್ಪ ಅಲ್ಲಿ ಕೂತ್ಕೊಂಡ್ರೆ ನಾನು ಸಮಾಧಾನಕರವಾಗಿ ಹೇಳ್ತೀನಿ. ನಿನ್ನ ಪ್ರಶ್ನೆಗಳಲ್ಲೇ 3 ನಿಮಿಷ ಹೊಟ್ಟೋಯ್ತು, ಇನ್ನು 57 ನಿಮಿಷ ಮಾತ್ರ ಇದೆ ಅಂತ ಹೇಳಿದೆ. ಅವಳು ನಗ್ತಾ ಚೇರ್ ಹೇಳ್ಕೊಳ್ಳಿದ್ದು ಗೊತ್ತಾಯಿತು. ಅವಳು ಸ್ಕೂಲ್ಗೆ ರೆಡಿ ಆಗ್ತಿದ್ಲು. ನಾನು ಒಂದು ಕತೆ ಹೇಳಬೇಕು ಅಂತ ಹೇಳಿ ನಡೆದಿದ್ದ ಕತೆಯೆಲ್ಲ ಹೇಳಿದೆ. ಏನು ಮುಚ್ಚಿಡಲಿಲ್ಲ ಈ ಸತಿ. ನನ್ನ ಎದೆಯಿನ ಮೇಲಿಂದ ಒಂದು ಭಾರ ಇಳಿದೋದಂಗಾಯಿತು. ಎಷ್ಟೊಂದು ವಿಷಯ ಒಂದೇ ಸರಿ ಹೇಳಿದೆ ಅಮೀರ್ ನೀನು. ನನಗೆ ಏನು ಹೇಳಲಿಕ್ಕೆ ಗೊತ್ತಾಗ್ತಿಲ್ಲ. ಆದರೆ ಒಂದು ವಿಷಯ ಆದರೆ ಖಂಡಿತ ಹೇಳ್ತೀನಿ. ಆ ಮಗು ನಿಮ್ಮ ರಕ್ತದ ಕುಡಿ, ನೀವಲ್ಲಿ ಬಿಟ್ಟು ಬರೋಂಗಿಲ್ಲ. ಅದು ನಮ್ಮ ಪಾಪು, ನಾವಿಲ್ಲಿ ಚೆನ್ನಾಗಿ ನೋಡ್ಕೊಳ್ಳೋಣ, ಕರ್ಕೊಂಬಾ ಅಂತ ಹೇಳಿದ್ಲು. ಆರ್ ಯು ಶೋರ್ ಅಂತ ಕೇಳಿದೆ. ಶೋರ್ ಏನಿದೆ ಇದರಲ್ಲಿ? ಯಾವುದೋ ಸ್ಟ್ರೀಟಲ್ಲಿ ಇನ್ನೊಂದು ಅನಾಥ ಮಗು ಥರ ನಮ್ಮ ಮಕ್ಕಳನ್ನ ಬಿಡ್ತೀವ ನಾವು ಅಂತ ತುಂಬ ಕಾಳಜಿಯಿಂದ ಕೇಳಿದ್ಲು. ನನಗೆ ತುಂಬ ಖುಷಿ ಆಯಿತು.
ಲವ್ ಯು ಸೊರೆಯಾ ಅಂತ ಹೇಳಿದೆ. ಲವ್ ಯು ಬ್ಯಾಕ್ ಅಂತ ಹೇಳಿದ್ಲು. ಹಾಗೆ ಅವನ ವಾಯ್ಸ್ ಹೇಗಿರುತ್ತೆ, ಅವನು ಹೇಗಿದ್ದಾನೆ ಅಂತ ಕೇಳಿದ್ಲು. ಅವನು ಮಲಗಿದಾಗ ಒಂದು ದೊಡ್ಡ ಸಿ ಆಕಾರದಲ್ಲಿ ಮಲಗಿದ್ದ. ಅವನ ಮುಖ ನೋಡ್ಕೊಳ್ತಾ ಅವನು ಹೇಗಿದ್ದಾನೆ ಅಂತ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದೆ. ನಂಗೆ ಇಮ್ಮಿಡಿಯೇಟಾಗಿ ನೋಡ್ಬೇಕನ್ನಿಸ್ತಿದೆ ಅವನ್ನ ಅಂತ ಹೇಳಿದ್ಲು. ಖಂಡಿತ, ಆದರೆ ಇಮಿಗ್ರೇಷನ್ ಪ್ರೋಸೆಸ್ ಹೇಗಿರುತ್ತೋ ನನಗೆ ಗೊತ್ತಿಲ್ಲ ಸೊರೆಯ ಅಂತ ಹೇಳಿದೆ. ಆಯಿತು, ನಾನು ಚೆಕ್ ಮಾಡ್ತೀನಿ, ನೀನು ಚೆಕ್ ಮಾಡು ಅಂತ ಹೇಳಿ ಕಾಲ್ ಇಟ್ವಿ. ನನಗೆ ತುಂಬ ಸಮಾಧಾನ ಆಯಿತು. ಸ್ನಾನ ಮಾಡಿ ಮಲಗಿದೆ. ಮತ್ತು ಮಾರನೇ ದಿನ ನಾನು ಇಮಿಗ್ರೇಷನ್ ಆಫೀಸ್ಗೆ ಸೌರಭ್ನ ಕರ್ಕೊಂಡು ಹೋದೆ. ಅಲ್ಲಿಗೆ ಹೋದ ತಕ್ಷಣ ತಣ್ಣ ನೀರು ಮುಖಕ್ಕೆ ಎರಚಿದ ಹಾಗೆ AC ರಪ್ ಅಂತ ಬಡೀತು. ಒಳಗೋದ್ವಿ. ಅಲ್ಲಿ ಇರೋ ಬ್ಲಾಂಡ್ ವುಮೆನ್, ಅಮೆರಿಕನ್ ವುಮೆನ್, ಹೀಲ್ಡ್ ಚಪ್ಪಲ್ ಹಾಕ್ಕೊಂಡು ಟಕ್ ಟಕ್ ಅಂತ ಓಡಾಡ್ತಿದ್ಲು. ಒಳಗೆ ಕೂರಿಸಿದ್ಲು ಹೆಸರು ಹೇಳಿದ್ಮೇಲೆ. ಮತ್ತು ಲೆಮನೇಡ್ ಕುಡಿತೀರಾ ಅಂತ ಕೇಳಿದ್ಲು. ನನಗೆ ಬೇಡ, ಈ ಪಾಪಕ್ಕೆ ಕೊಡಿ ಅಂತ ಹೇಳಿದೆ. ತಂದು ಕೊಟ್ಟರು. ಅದನ್ನ ತಗೊಂಡು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದ ಸೌರಭ್. ಅವನಿಗೆ ಬರ್ತಾ ಇದ್ದಿದ್ದು ಎರಡೇ ಮಾತು ಇಂಗ್ಲೀಷಲ್ಲಿ, ಥ್ಯಾಂಕ್ ಯು ಸೋ ಮಚ್, ಹ್ಯಾವ್ ಅ ಗುಡ್ ಡೇ. ಅದಕ್ಕೆ ಆ ಹೆಂಗಸು ಕೂಡ, ಓ ಇಟ್ಸ್ ವೆರಿ ನೈಸ್ ಆಫ್ ಯು ಜೆಂಟಲ್ಮೆನ್, ನೀನು ಹ್ಯಾವ್ ಅ ಗುಡ್ ಡೇ ಅಂತ ಹೇಳಿ ಹೋದ್ಲು. ಸೌರಭ್ ಕೂಡ ಹ್ಯಾವ್ ಅ ಗುಡ್ ಡೇ ಅಂತ ಮತ್ತೆ ಹೇಳ್ದ. ನಾಚ್ಕೊಳ್ತಾನೆ ಆ ಲೆಮನೇಡ್ ಕುಡ್ದ. ಅಷ್ಟೊತ್ತಿಗೆ ಆ್ಯಂಡ್ರೂ ಬಂದರು, ಇಮಿಗ್ರೇಷನ್ ಆಫೀಸರ್. ಅವರು ನಿನ್ನ ಕತೆ ಏನು ಹೇಳು ಅಂತ ಕೇಳಿದ್ರು. ನಾನು ಇವನ್ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂದ್ಕೊಳ್ತಿದ್ದೀನಿ ಅಂತ ಹೇಳಿದೆ. ಏನಕ್ಕೆ ಅಂತ ಕೇಳಿದ್ರು. ಇವನು ನನ್ನ ಹಾಫ್ ಬ್ರದರ್ ಮಗ, ನಮ್ಮ ಅಪ್ಪ ಒಬ್ಬರೇ, ಅಮ್ಮಂದಿರು ಬೇರೆ ಅಂತ ಎಕ್ಸ್ಪ್ಲೇನ್ ಮಾಡಿದೆ. ಆದರೆ ಈ ಮಗುವನ್ನೇ ಯಾಕೆ ಅಡಾಪ್ಟ್ ಮಾಡ್ಕೋಬೇಕು, ಅಫ್ಘಾನಿಸ್ತಾನದಲ್ವ ಈ ಮಗು ಅಂತ ಹೇಳಿದ್ರು. ಹೌದು ಅಫ್ಘಾನಿಸ್ತಾನದೇ, ಆದರೆ ನನ್ನ ಬ್ರದರ್ ಮಗ ಅಲ್ವಾ ಅಂತ ಹೇಳಿದಾಗ, ಅದಕ್ಕೆ ಪ್ರೂವ್ ಮಾಡೋ ಡಾಕ್ಯುಮೆಂಟ್ಸ್ ಏನಿದೆ ನಿಮ್ಮ ಹತ್ರ ಕೇಳಿದ್ರು. ಏನೂ ಇಲ್ಲ. ಹೋಗಲಿ, ಆ ಮಗುದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂದರೆ ಅದೂ ಇಲ್ಲ. ಅವ್ರ ಅಪ್ಪ ಅಮ್ಮನ ಡೆತ್ ಸರ್ಟಿಫಿಕೇಟ್ ಇದೆಯಾ, ಅವನ ಅನಾಥ ಅಂತ ಡಿಕ್ಲೇರ್ ಮಾಡೋದು ಅದೂ ಇಲ್ಲ. ಈಗ ಯಾವುದಾದ್ರೂ ಅನಾಥಾಶ್ರಮದಲ್ಲಿದ್ದಾನ, ಆಶ್ರಮದವ್ರು ನಿಮಗೆ ಕೊಡೋದಕ್ಕೆ ಅದೂ ಇಲ್ಲ. ಹಾಗಿದ್ಮೇಲೆ ಅವನು ನೀನು ಯಾವುದೋ ಒಂದು ಮಗುನ ಕರ್ಕೊಂಬಂದ್ಬಿಟ್ಟು ಹಂಗೆ ಹೇಳ್ಬಿಟ್ರೆ ನಿಮ್ಮನ್ನು ಹೇಗೆ ನಾವು ಅಲೋ ಮಾಡ್ತೀವಿ ಅಂತ ಕೇಳಿದ್ರು. ನೀವು ಅಫ್ಘಾನಿಸ್ತಾನ ಬಗ್ಗೆ ಮಾತಾಡ್ತಿದ್ದೀರಾ, ಅಲ್ಲಿ ಯುದ್ಧ ನಡೀತಾ ಇದೆ, ಏನಿದೆ ಅಲ್ಲಿ, ಏನಾದರೂ ಫಸ್ಟ್ ಆಫ್ ಆಲ್ ಡಾಕ್ಯುಮೆಂಟ್ಸ್ ಸಿಗೋ ಸ್ಥಿತಿ ಇದೆಯಾ ಯುದ್ಧದ ಭೂಮಿಯಲ್ಲಿ ಅಂತ ನಾನು ಜೋರಾಗಿ ಕೇಳಿದೆ. ಅದಕ್ಕೆ ಅವರಂದರು, ಲಾಗೆ ಅವೆಲ್ಲ ಅರ್ಥ ಆಗಲ್ಲ, ಲಾ ಅಷ್ಟು ಈಸಿಯಾಗಿ ಏನು ಮಾಡಿರಲ್ಲ. ಇನ್ನೊಂದು ಸಮಸ್ಯೆ ಕೂಡ, ಇನ್ನೂ ದೊಡ್ಡ ಸಮಸ್ಯೆ ಇದೆ ಇಲ್ಲಿ. ನಾನು ಹೇಳಿದ್ರೆ ಅಫ್ಘಾನಿಸ್ತಾನಲ್ಲಿ ಅಮೆರಿಕನ್ ಎಂಬಸಿ ಇಲ್ಲ ಅಂದಮೇಲೆ ಅಲ್ಲಿಂದ ನೀನು ಕರ್ಕೊಬಂದು ಪಾಕಿಸ್ತಾನಲ್ಲೇ ಅದು ಹೇಗೆ ತಗೊಳ್ತೀಯ ನೀನು, ಅಡಾಪ್ಷನ್ ಸರ್ಟಿಫಿಕೇಟ್ ಹೇಗೆ ಮಾಡ್ಕೊಳ್ತೀಯ ಅಂತ ಕೇಳಿದ್ರು. ನಿಮಗೆ ಮಕ್ಕಳಿದಾರಾ ಅಂತ ಕೇಳಿದೆ. ಸೌರವ್ ಕೈ ಹಿಡ್ಕೊಳ್ತಾ 1 ಸೆಕೆಂಡ್ ಕಣ್ಣು ಮುಚ್ಚಿ ತೆಗೆದ್ರು. ನಿಮ್ಮ ಪ್ಲೇಸಲ್ಲಿ ಯಾರನ್ನಾದರೂ ಮಕ್ಕಳಿರೋ ತಂದೆಗಳನ್ನು ತಾಯಿಗಳನ್ನು ಇಡಬೇಕು, ಆವಾಗ ಒಂದು ಮಗು ಕಷ್ಟ ಏನು ಅಂತ ಅರ್ಥ ಆಗ್ತಿತ್ತು. ನಿಮ್ಮ ರೂಲ್ಸ್ ನೀವು ಇಟ್ಕೊಳ್ಳಿ. ಆ ಟೊಮೊಟೊ ಗಿಡಗಳನ್ನು ಬಂದಾಗಿಂದ ಅಬ್ಸರ್ವ್ ಮಾಡ್ತಿದ್ದೀನಿ, ಪದೇ ಪದೇ ನೋಡ್ಕೊಳ್ತಾ ಇದ್ದೀರಲ್ವಾ, ಹೋಗಿ ಆ ಟೊಮೊಟೊ ಗಿಡಗಳನ್ನ ಚೆನ್ನಾಗಿ ಶುಶ್ರೂಷೆ ಮಾಡಿ ಅಂತ ಹೇಳ್ತಾ, ಇನ್ನೇನು ನಾನು ಉಗುಳುಗಿಯೋದು ಕಮ್ಮಿ ಅನ್ನೋ ರೀತಿಯಲ್ಲಿ ಎದ್ದು ಹೊರಟೆ. ಹೊರಗೆ ಬಂದಾಗ ಅಮೆರಿಕನ್ ವುಮೆನ್ ನಕ್ಕಿದ್ಲು ನಮ್ಮನ್ನು ನೋಡಿ. ನಿಮ್ಮ ಬಾಸ್ ಸ್ವಲ್ಪ ಬೆಟರ್ ಬಿಹೇವಿಯರ್ ಕಲ್ತಿದ್ರೆ ಚೆನ್ನಾಗಿತ್ತು ಅಂತ ಹೇಳಿದೆ. ಆ್ಯಂಡ್ರೂ ಇಷ್ಟು ದಿನ ಆಗಿರಲಿಲ್ಲ ಅಮೀರ್, ಈಗ ಅವ್ರ ಮಗಳು ತೀರ್ಕೊಂಡಾದ್ಮೇಲೆ ಹಿಂಗಾಗಿದ್ದಾರೆ ಅಂತ ಹೇಳಿದ್ಲು. ಮಗಳ ಅಂದೆ ನಾನು. ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾಳೆ ಅಂತ ಸೀಕ್ರೆಟಾಗಿ ಹೇಳಿದ್ಲು. ಅವ್ರ ಕಡೆಗೆ ನೋಡಿದೆ. ಅವರು ಕಣ್ಮೇಲೆ ಕೈ ಇಟ್ಕೊಂಡು ಆ ಟೊಮೊಟೊ ಗಿಡಗಳ ಬಗ್ಗೆ ನೋಡ್ತಾ ಇದ್ರು. ಅವ್ರ ಮಗಳಿಗೂ ಆ ಟೊಮೊಟೊ ಮಕ್ಕಳಿಗೂ ಏನು ಕನೆಕ್ಷನ್ ಇತ್ತೋ ಪಾಪ. ಅಷ್ಟರಲ್ಲಿ ನಾನು ಒಂದು ಪ್ರಶ್ನೆ ಕೇಳಬೇಕು ನಿನ್ನ ಅಂತ ಕೇಳಿದ್ರು ಆ್ಯಂಡ್ರೂ. ತಿರುಗಿ ನೋಡಿದೆ. ಕರೆದು, ಇಲ್ಲಿ ಇದು ಉಮಯರ್ ಲಾಯರ್ದು, ಇವ್ರು ಸ್ವಲ್ಪ ಇಮಿಗ್ರೇಷನ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ, ಇವ್ರನ್ನೋಗಿ ಕಾಂಟ್ಯಾಕ್ಟ್ ಮಾಡಿ ಅಂತ ಕೊಟ್ಟರು. ಅದಾದಮೇಲೆ ಸರಿ ಆಯಿತು ಅಂತ ತಗೊಂಡು ಹೋದೆ ನಾನು. ಇಲ್ಲಿಗೆ ಈ ಭಾಗ ಮುಗಿಸ್ತಿದ್ದೀನಿ ಫ್ರೆಂಡ್ಸ್.
ಸೌರಭ್ಗೆ ಇಮಿಗ್ರೇಷನ್ ಕ್ಲಿಯರ್ ಆಗತ್ತಾ ಏನು ಅಂತ ನಾಳೆ ಕಥೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್.